ಬೇರೆಯವ್ರ ಏನಿದ್ರು ಅಂಗಡಿಯಲ್ಲಿ ತಗೊಳ್ಳೋರ್ಗು ಅವರು ತಗೊಂಡ್ಮೇಲೆ ಕಾಸು ತಗೊಂಡು ಮಿಕ್ಕಿದ್ದೆಲ್ಲ ಕಸ್ಟಮರ್ ಬಿಟ್ಬಿಡ್ತಾರೆ, ನೀವು ಲೋಡ್ ಮಾಡಿಸ್ಕೊಂಡು ಹೆಂಗ ತಗೊಂಡೋಗಿ ಅಂತ. ನಮ್ದೇನು ಅಡ್ವಾಂಟೇಜ್ ಅಂತಂದ್ರೆ ನಾವು ಅವ್ರಿಗೆ ಕಸ್ಟಮರ್ಗೆ ಸೆಲೆಕ್ಷನ್ ಆದ್ಮೇಲೆ ಅವ್ರ ಮನೆ ತನಕ ತಲುಪಿಸೋವರೆಗೂ ಜವಾಬ್ದಾರಿ ನಮ್ದಿರುತ್ತೆ. ಅವ್ರು ಹೇಳುವಂತ ಲೊಕೇಶನ್ಗೆ ಬಂದು ಇಳಿಸ್ಕೊಡೋರು ನಮ್ಮವರೇ ಬರ್ತಾರೆ, ಕ್ಲೀನ್ ಆಗಿ ಇಳಿಸ್ಕೊಟ್ಟು ಹೋಗ್ತಾರೆ ಸರ್. 100% ನಾವು ಪ್ರೈಸ್ ಕಡಿಮೆ ಕೊಟ್ಟೇ ಕೊಡ್ತೀವಿ. ಅಂಡ್ ಇನ್ನು ಎಕ್ಸ್ಟ್ರಾ ಅಡ್ವಾಂಟೇಜ್ ಅವ್ರಿಗೆ ಡೆಲಿವರಿ ಕೊಡ್ತೀವಿ, ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡ್ತೀವಿ. ಆಲ್ ಓವರ್ ಕರ್ನಾಟಕ ಮಾತ್ರ ಅಲ್ಲ ಸರ್, ತಮಿಳ್ನಾಡು, ಕೇರಳ, ಆಂಧ್ರ ಎಲ್ಲ ಕಡೆ ಸಪ್ಲೈ ಮಾಡ್ತಾ ಇದೀವಿ. ಹೌದಾ? ಡೆಲಿವರಿ, ಸ್ಪಾಟ್ ಡೆಲಿವರಿ. ಮೊನ್ನೆ ಕೂಡ ಕೇರಳ ಕಳಿಸಿದೀನಿ, ನಾವು ದಾವಣಗೆರೆ ಮೊನ್ನೆ ಕಳಿಸಿದೀನಿ 7,000 ಸ್ಕ್ವೇರ್ ಫೀಟ್. ರಾಣೆಬೆನ್ನೂರು ಕಾಲೇಜಿಗೆ ಕೊಟ್ಟಿದ್ದೀನಿ. ಸೂಪರ್. ಸೊ ಎಷ್ಟೊಂದು ಹಾಸ್ಪಿಟಲ್ಸ್ಗೆ ನಾನು ಹುಬ್ಳಿಲಿ ಇವಾಗ ಜಯದೇವ ಹಾಸ್ಪಿಟಲ್ ಕಟ್ತಿದ್ದಾರೆ, ಹುಬ್ಳಿ ಜಯದೇವ ಹಾಸ್ಪಿಟಲ್ ನಾನು ಕಳಿಸ್ತಾ ಇದ್ದೀನಿ ಇಲ್ಲಿಂದ ಗ್ರಾನೈಟ್. ಓಕೆ. ಸೊ ಆ ಥರ ಎಲ್ಲೆಲ್ಲಿದೆ ಮೂಲೆ ಕಳಿಸ್ತಾ ಇದೀವಿ ಸರ್. ರಿಮೋಟಲ್ಲಿ ವರ್ಕ್ ಆಗುತ್ತಾ ಇದು? ಹೌದು ಸರ್, ರಿಮೋಟ್ಲಿ ವರ್ಕ್ ಆಗುತ್ತೆ. ಹೌದು. ನೋಡಿ ಇದು ಡೈಮಂಡ್ ಟೂಲ್ಸ್. ಇದು ಡೈಮಂಡ್ ಟೂಲ್ಸ್. ಹಾಂ. ಸೊ ಇದನ್ನು ನಾವು ಚೇಂಜ್ ಮಾಡ್ತಾ ಇರ್ತೀವಿ ಒಂದು ರೌಂಡು. ಒಂದು ಸೆಟ್ ಬ್ಲೇಡ್ ನಿಮಗೆ 3 lakhs ಆಗುತ್ತೆ ಸರ್. ಇದು 10 ಬ್ಲೇಡ್ಗೆ 3 ಲಕ್ಷ ಆಗುತ್ತೆ. 10 ಬ್ಲೇಡ್ಗೆ 3 ಲಕ್ಷ. ಇದು ಎವ್ರಿ ಮಂತ್ ಟ್ವೈಸ್ ಚೇಂಜ್ ಮಾಡಬೇಕು. ಪರ್ಮಿಷನ್ ಸಿಕ್ಕಿರೋದು ಇಲ್ಲಿ ತನಕ. ಈ ಬೇಲಿ ಏನು ಹಾಕಿದ್ರಲ್ಲ, ಈ ಬೇಲಿ ಇದ್ರ ಕೆಳಗಡೆ ನಮ್ಮದು ಲೀಗಲ್ ಗೌರ್ಮೆಂಟ್ ಅವ್ರು ಗ್ರಾಂಟ್ ಕೊಟ್ಟಿದ್ದಾರೆ ಮಾಡೋದಕ್ಕೆ. ಓಕೆ. ಅದನ್ನ ಎಲ್ಲ ಕಟ್ ಮಾಡಿ ಒಂದೊಂದೇ ಬ್ಲಾಕ್ಸ್ನ ತಂದು ಕಟ್ ಮಾಡಿ ನಾವು ಸ್ಲ್ಯಾಬ್ ಮಾಡ್ತೀವಿ, ಪಾಲಿಶ್ ಮಾಡ್ತೀವಿ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ ಅನ್ಕೊಳ್ಳಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಪ್ರೋಸ್ಟನ್ಗೆ ಬಂದಿದ್ದೀನಿ. ಎಲ್ಲಿ? ಕೃಷ್ಣಗಿರಿನಲ್ಲಿ ನಿಮಗೆ ಅತ್ಯುತ್ತಮವಾಗಿರೋಂಥ ಗ್ರಾನೈಟ್ ಸಿಗುತ್ತೆ. ಕ್ವಾರಿಯಿಂದ ಬಂದು ಇಲ್ಲಿಂದ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಗಿರೋದ್ರಿಂದ ಸೊ ಕಮ್ಮಿ ಬಜೆಟಲ್ಲಿ ಸಿಗುತ್ತೆ ಕೃಷ್ಣಗಿರಿ. ಸೊ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ಗೆ ಕಾಲ್ ಮಾಡಿದ್ರು ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಕಂಪ್ಲೀಟ್ ವಿಡಿಯೋ ನೋಡಿ, ನಿಮಗೆ ಇನ್ನೂ ನೀಟಾಗಿ ಗೊತ್ತಾಗುತ್ತೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಸರ್ ನನ್ನ ಹೆಸರು ಬಾಲರಾಜ್ ಅಂತ. ಬಾಲರಾಜ್ ಅವರು. ಸರ್ ಕಂಪ್ನಿ ನೇಮ್ ಏನಿದೆ ಮತ್ತೆ ಏನು ಪ್ರಾಡಕ್ಟ್? ಸರ್ ನಮ್ಮ ಕಂಪ್ನಿ ಹೆಸರು ಪ್ರೋಸ್ಟೋನ್ ಅಂತ. ಸೊ ನಾವು ಗ್ರಾನೈಟ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಇದ್ದೀವಿ. ನಮ್ಮದೇ ಓನ್ ಫ್ಯಾಕ್ಟ್ರಿ ಇದೆ, ಮತ್ತೆ ಓನ್ ಕ್ವಾರಿ ಇದೆ, ಮತ್ತೆ ನಾವು ಹೋಲ್ಸೇಲು ಮಾಡ್ತೀವಿ ಸರ್. ಓಕೆ. ನಿಮ್ಮದೇ ಓನ್ ಕ್ವಾರಿನೂ ಇದೆ, ಮತ್ತೆ ಫ್ಯಾಕ್ಟ್ರಿ ನಮ್ಮದೇ ಮ್ಯಾನುಫ್ಯಾಕ್ಚರಿಂಗು ಇದೆ. ಓಕೆ. ಪ್ಲಸ್ ನಾವು ಹೋಲ್ಸೇಲು ಸಪ್ಲೈ ಮಾಡ್ತೀವಿ. ಹೋಲ್ಸೇಲ್ ಸಪ್ಲೈ ಇದೆ? ಹೌದು. ಓಕೆ, ಸೂಪರ್ ಸರ್. ಇನ್ನು ಗ್ರಾನೈಟ್ ಅಂದ್ರೆ ಯಾವ ತರ ಗ್ರಾನೈಟು ಮತ್ತೆ ಯಾವ ಪ್ರೈಸಿಂಗ್ ಇಂದ ಶುರು ಆಗುತ್ತೆ? ಸರ್ ಗ್ರಾನೈಟ್ಸ್ ಅಂದ್ರೆ ನಾವು ಆಲ್ ಓವರ್ ಇಂಡಿಯಾ ಏನೇನು ಅವೈಲೇಬಲ್ ಇದೆಯಲ್ಲ ಎಲ್ಲಾ ಕಲರ್ಸ್ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಮತ್ತೆ ನಾವು ಅಲ್ಲಿಂದನೂ ತರಿಸ್ತೀವಿ ಸ್ಲ್ಯಾಬ್ಸ್ನ. ಓಕೆ. ಇದು ಪ್ರೈಸ್ ರೇಂಜ್ ಅಂತ ತಗೊಂಡ್ರೆ ಸ್ಟಾರ್ಟಿಂಗ್ ನಮ್ದು 45 rupees ಇಂದ ಶುರು ಆಗುತ್ತೆ ಸರ್. ಕೇವಲ 45 rupees? ಹೌದು. ಸ್ಲ್ಯಾಬ್ಸ್ಗೆ 45 rupees. ಇನ್ನು ಕಟ್ ಪೀಸ್ ಬೇಕು ಜನಗಳಿಗೆ, ಇನ್ನೂ ಸ್ವಲ್ಪ ಚಿಕ್ಕ ಪೀಸ್ಗಳು ಪರವಾಗಿಲ್ಲ, ಇನ್ನೂ ಕಡಿಮೆಗೆ ಬೇಕು ಅಂದ್ರೆ 35 ಇಂದನೂ ಅವೈಲೇಬಲ್ ಇದೆ ಸರ್. 35 ಇಂದನೂ ಸಿಗುತ್ತೆ? 35ಗೆ ಕಟ್ ಪೀಸಸ್ ಸಿಗುತ್ತೆ ಸರ್. ಓಕೆ, ಸೂಪರ್ ಸರ್. ಸೊ ನಾವು ಯಾರು ಕೊಡೋಕ್ಕಾಗಲ್ಲ, ಆ ಪ್ರೈಸ್ ರೇಂಜ್ ಕೊಡ್ತಾ ಇದೀವಿ ಸರ್. ಓಕೆ. ಮತ್ತೆ ಹೊರಗಡೆಯಿಂದೆಲ್ಲ ತರಿಸ್ತೀರಾ ಅಂತಿದ್ರು, ಲೈಕ್ ಗ್ರಾನೈಟ್ ಹೊರಗಡೆದು ಗುಜರಾತ್ದೆಲ್ಲ ಸಿಗುತ್ತೆ ಅಂತ? ಹೌದು ಸರ್. ನಮ್ಮಲ್ಲಿ ಆಲ್ ಓವರ್ ಇಂಡಿಯಾ, ಗುಜರಾತ್ ಎಲ್ಲೆಲ್ಲಿ ಮಾರ್ಕೆಟ್ಸ್ ಇದೆಯಲ್ಲ, ಗುಜರಾತ್ ಇರ್ಬೋದು, ರಾಜಸ್ಥಾನ್ ಇರ್ಬೋದು, ಮಧುರೈ ಇರ್ಬೋದು, ಕರೀಂನಗರ್ ಇರ್ಬೋದು, ಒರಿಸ್ಸಾ ಇರ್ಬೋದು. ಸೊ ಎಲ್ಲೆಲ್ಲ ಗ್ರಾನೈಟ್ ಅವೈಲೇಬಲ್ ಇದೆ ಇಂಡಿಯಾಲಿ, ಅವೆಲ್ಲ ನಾವು ಇಲ್ಲಿ ತಂದು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ಅಂದ್ರೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದೀವಿ. ಓಕೆ. ಅಂದ್ರೆ ಇದೊಂದು ಜಾಗಕ್ಕೆ ಬಂದ್ರೆ ಸಾಕು, ಎಲ್ಲಾ ಕಡೆ ಇಂಡಿಯಾಲಿ ಏನೇನು ಕಲರ್ಸ್ ಅವೈಲೇಬಲ್ ಇದೆಯೋ ಅವೆಲ್ಲಾನು ಸಿಗುತ್ತೆ ಸರ್. ಅದೆಲ್ಲಾನು ಸಿಗುತ್ತೆ, ಅದು ಕೂಡ ಕಡಿಮೆ ಪ್ರೈಸ್ಗೆ. 35 ರೂಪಾಯಿಂದನೇ ಸಿಗುತ್ತೆ ಅಂದ್ರೆ ತುಂಬಾ ಪ್ಲಸ್ ಪಾಯಿಂಟ್. ಹೌದು ಸರ್, ಯಾಕಂದ್ರೆ ನಮ್ದೇ ಓನ್ ಕ್ವಾರಿ ಇದೆ. ಸೊ ನಮ್ಗೆ ಕ್ವಾರಿಲಿ ಏನಾದ್ರು ಚಿಕ್ಕ ಬ್ಲಾಕ್ಸ್ ಇದ್ರೆ ಅದನ್ನ ತಂದು ನಾವು ಕಟ್ ಮಾಡಿ, ಅದನ್ನ ನಮ್ಮ ಏನ್ ವೇಸ್ಟ್ ಇರುತ್ತಲ್ಲ ನಿಜ ಅಂತವನ್ನ ನಾವು ತಂದು ನಾವು ಅದನ್ನು ಕಟ್ ಮಾಡಿ ಚಿಕ್ಕ ಸ್ಲಾಬ್ ಪರವಾಗಿಲ್ಲ, ಜನಗಳಿಗೆ ಬೆನಿಫಿಟ್ ಆಗಲಿ ಅಂದ್ಬಿಟ್ಟು ನಾವು ಅದನ್ನು ಕಟ್ ಮಾಡಿ ನಾವು ಮಾಡ್ತೀವಿ. ಮನೆ ಕಟ್ಟಾಗ ಒನ್ ಆಫ್ ದ ಮೇನ್ ಬಜೆಟ್ ತಗೊಂಡ್ರೆ ಒಂದು 10% ಅದಕ್ಕೆ ಹೋಗುತ್ತೆ ಸರ್. ಹೌದು. ಇವಾಗ ನಿಮ್ಮಲ್ಲಿ ಕಮ್ಮಿಗೆ ಸಿಗುತ್ತೆ ಅಂದ್ರೆ ಸೂಪರ್ ಸರ್. ಮತ್ತೆ ಹಂಗೆ ತೋರಿಸ್ತಾ ಹೋಗ್ಬೋದಾ ಸರ್ ಯಾವ ತರ? ನಿಮ್ಮಿಂದನೇ ಒಂದಿದೆ. ಇದು ನೋಡಿ ಸರ್, ಇದು ಒರಿಸ್ಸಾದು ಬಂದ್ಬಿಟ್ಟಿದ್ದು, ಒರಿಸ್ಸಾ ಸ್ಟೋನು. ಓಕೆ. ಲ್ಯಾವೆಂಡರ್ ಬ್ಲೂ ಅಂತ. ಲ್ಯಾವೆಂಡರ್ ಬ್ಲೂ ಅಂತ. ಓಕೆ. ಸೊ ಪ್ರೈಸಿಂಗ್ ವಿಷಯ ಅಂತ ಬಂದ್ರೆ ನಾನು ಒಂದೊಂದಕ್ಕೂ ಪ್ರೈಸ್ ಹೇಳಲ್ಲ, ಯಾಕಂದ್ರೆ ಅದು ಡೈಲ್ಯೂಟ್ ಆಗುತ್ತೆ. ಬಟ್ ವಾಟ್ ಐ ಕ್ಯಾನ್ ಸೇ ಇಸ್ ಪ್ರೈಸಿಂಗ್ ಕಂಪೇರ್ ಮಾಡಿದ್ರೆ, ಅವರು ಸಪೋಸ್ ಬೆಂಗಳೂರು ಅಂತ ತಗೊಂಡ್ರೆ ನಾವು ಅವ್ರಿಗೆ ಬೇಸಿಕಲಿ ಸ್ಪಾಟ್ ಡೆಲಿವರಿ ಕೊಡ್ತೀವಿ. ಫಸ್ಟ್ ಥಿಂಗ್ ಅವ್ರ ಮನೆ ಮುಂದೆ ಇಳಿಸ್ಕೊಡ್ತೀವಿ. ಎಲ್ಲ ಟ್ರಾನ್ಸ್ಪೋರ್ಟು, ಲೋಡಿಂಗು, ಅನ್ಲೋಡಿಂಗು, GST ಅವೆಲ್ಲ ನಾವು ಎಲ್ಲ ಸೇರಿಸಿ ನಾವು ಅವ್ರಿಗೆ ಸ್ಪಾಟ್ಗೆ ಮನೆ ಮುಂದೆ ಡೆಲಿವರಿ ಮಾಡ್ಕೊಡ್ತೀವಿ. ಸೊ ಅದು ನಮ್ಮ USP ಸರ್. ಅದು ಬೇರೆ ಯಾರು ಮಾಡಲ್ಲ. ಅದು ಬೇರೆಯವ್ರ ಏನಿದ್ರು ಅಂಗಡಿಯಲ್ಲಿ ತಗೊಳ್ಳೋರ್ಗು ಅವರು ತಗೊಂಡ್ಮೇಲೆ ಕಾಸು ತಗೊಂಡು ಮಿಕ್ಕಿದ್ದೆಲ್ಲ ಕಸ್ಟಮರ್ ಬಿಟ್ಬಿಡ್ತಾರೆ, ನೀವು ಲೋಡ್ ಮಾಡಿಸ್ಕೊಂಡು ಹೆಂಗ ತಗೊಂಡೋಗಿ ಅಂತ. ನಮ್ದೇನು ಅಡ್ವಾಂಟೇಜ್ ಅಂತಂದ್ರೆ ನಾವು ಅವ್ರಿಗೆ ಕಸ್ಟಮರ್ಗೆ ಸೆಲೆಕ್ಷನ್ ಆದ್ಮೇಲೆ
ಅವ್ರ ಮನೆ ತನಕ ತಲುಪಿಸೋವರೆಗೂ ಜವಾಬ್ದಾರಿ ನಮ್ದಿರುತ್ತೆ. ಅವ್ರು ಹೇಳುವಂತ ಲೊಕೇಶನ್ಗೆ ಬಂದು ಇಳಿಸ್ಕೊಡೋರು ನಮ್ಮವರೇ ಬರ್ತಾರೆ, ಕ್ಲೀನ್ ಆಗಿ ಇಳಿಸ್ಕೊಟ್ಟು ಹೋಗ್ತಾರೆ ಸರ್. ಓಕೆ, ಇದು ನಮ್ಮ USP. ಅದು ಫ್ರೀ ಆಫ್ ಕಾಸ್ಟ್, ಅದು ಫ್ರೀ ಆಫ್ ಕಾಸ್ಟ್. ಕಳ್ಸೋದು. ಹೌದು ಹೌದು ಹೌದು, ಇನ್ಕ್ಲೂಡಿಂಗ್ ಎಲ್ಲ ನಾವು ಕೊಟ್ಬಿಡ್ತೀವಿ ಅವ್ರಿಗೆ. ಆ ಲೆಕ್ಕ ಹಾಕೊಂಡಾಗ ಬೆಂಗಳೂರಿಗೆ ಅವ್ರ ಕಸ್ಟಮರ್ ಕಂಪೇರ್ ಮಾಡಿದ್ರೆ ಪ್ರತಿ ಒಂದು ಸ್ಟೋನಲ್ಲೂ ಅವ್ರಿಗೆ ಅಟ್ಲೀಸ್ಟ್ 20 ರೂಪೀಸ್ 25 ರೂಪೀಸ್ ಅವ್ರಿಗೆ ಕಡಿಮೆ ಸಿಗುತ್ತೆ ಸರ್. ಓಕೆ, ನಾನು ಎಷ್ಟೋ ಕಡೆ ಕೇಳಿದ್ದೀನಿ ಸರ್, ಲೋಡಿಂಗ್ ಫ್ರೀ, ಅನ್ಲೋಡ್ ಮಾಡಬೇಕು ಅಂದ್ರೆ ಪರ್ ಸ್ಕ್ವೇರ್ ಫೀಟ್ 2 ರೂಪೀಸ್ ಅಂತ ಹೇಳಿ. ಹೌದು ಹೌದು ಹೌದು, ಬಟ್ ನಿಮ್ಮಲ್ಲಿ ಆ ಚಾರ್ಜಸ್ ಇಲ್ಲ? ನಮ್ಮೆಲ್ಲ ಯಾವ ಚಾರ್ಜಸ್ ಇರಲ್ಲ ಸರ್. ವಿ ವಿಲ್ ಗಿವ್ ಇದು ಸ್ಪಾಟ್ ಡೆಲಿವರಿ ಪ್ರೈಸ್. ಎಲ್ಲಿವರೆಗೂ ಸರ್? ಆಲ್ ಓವರ್ ಕರ್ನಾಟಕ ಸಪ್ಲೈ ಮಾಡ್ತಾ ಇದ್ದೀವಿ. ಅವರ್ ಮೈನ್ ಸಪ್ಲೈ ಈಸ್ ಟು ಬ್ಯಾಂಗ್ಳೂರ್, ದಾವಣಗೆರೆ, ಚಿತ್ರದುರ್ಗ, ಚನ್ನಗಿರಿ, ಹೊಳಲ್ಕೆರೆ, ಶಿವಮೊಗ್ಗ ಈ ಕಡೆ, ಮತ್ತೆ ಭದ್ರಾವತಿ, ಹುಬ್ಳಿ, ಇವೆಲ್ಲ ನಮ್ಮದು ಮೈನ್ ಡೆಲಿವರಿ ಲೊಕೇಶನ್ಸು. ತುಂಬ ಜನ ಕಸ್ಟಮರ್ಸ್ ಆಲ್ರೆಡಿ ಬಂದು ನಮ್ಮಲ್ಲಿ ತೊಗೊಂಡು ಹೋಗಿದ್ದಾರೆ. ಅವ್ರ ಮನೆ ಮುಂದೆ ಇಳಿಸ್ಕೊಟ್ಟಿದ್ದೀವಿ, ಅಲ್ಲಿರೋ ಏರಿಯಾಗಳಲ್ಲಿ ಅವ್ರ ಮನೆ ಮುಂದೆ ಡೆಲಿವರಿ ಮಾಡಿಕೊಟ್ಟಿದ್ದೀವಿ ಸರ್. ಸೂಪರ್ 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 ಸೂಪರ್. ಓಕೆ, ಸೊ ಇದೊಂದು ಹೇಳಿದ್ರೆ, ಸೊ ಇದೇ ತರ ಸುಮಾರು ಯಾವ್ದಾದ್ರು ಮತ್ತೆ ಸೈಜ್ ಅಂತ ಬಂದ್ರೆ ಏನ್ ಬರುತ್ತೆ ಸರ್ ಇದೆಲ್ಲ? ಸರ್ ಸ್ಟ್ಯಾಂಡರ್ಡ್ ಸೈಜ್ ನಮ್ದು ಆಕ್ಚುಲಿ ಬಂದ್ಬಿಟ್ಟು 10x3 ಬರುತ್ತೆ ಸರ್. 10 ಅಡಿಗೆ 3 ಅಡಿ ಬರುತ್ತೆ. ಓಕೆ, ಇದು ಸ್ಟ್ಯಾಂಡರ್ಡ್ ಕಟರ್ ಸೈಜ್ ಅಂತ ಬರುತ್ತೆ. ಓಕೆ, ಎಲ್ಲ ಲಾಟ್ಸ್ ಆಲ್ಮೋಸ್ಟ್ ಆ ಸೈಜ್ ಬರುತ್ತೆ ಸರ್. ಆ ಸೈಜ್ ಬರುತ್ತೆ. ಎಷ್ಟು mm ಬರುತ್ತೆ ಸರ್? ಥಿಕ್ನೆಸ್ ಬಂದ್ಬಿಟ್ಟು ಇವಾಗ ಸ್ಟ್ಯಾಂಡರ್ಡ್ ಏನಿದೆ ಸರ್ 18 mm ಬರುತ್ತೆ ಸರ್. 18 mm. 18 mm ಥಿಕ್ನೆಸ್. ಇವಾಗ ಇನ್ನೂ ಥಿಕ್ನೆಸ್ ಬೇಕು ಅಂದ್ರೆ ಅದು ಸಿಗುತ್ತಾ? ಹೌದು ಸಿಗುತ್ತೆ ಸರ್. ಸ್ಪೆಸಿಫಿಕ್ ಆರ್ಡರ್ ಅವ್ರಿಗೆ 20 mm ಬೇಕು, ಇಲ್ಲ 30 mm ಬೇಕು, ಇಲ್ಲ 40 mm ಬೇಕು ಅಂದ್ರೆ ನಾವು ಆ ಆರ್ಡರ್ ಏನು ಕೊಡ್ತಾರೆ ನಾವು ಅದನ್ನೇ ನಮ್ಮದೇ ಓನ್ ಮಿಷಿನ್ಸ್ ಇದೆಯಲ್ಲ ಸರ್, ತೋರಿಸ್ತೀನಿ ಅದನ್ನ ಆಮೇಲೆ. ಅಲ್ಲಿ ನಾವು ಅವ್ರಿಗೇನು ಥಿಕ್ನೆಸ್ ಬೇಕೋ ಆ ಸೆಟ್ ಮಾಡಿ ನಾವು ಅದನ್ನ ಕಟ್ ಮಾಡ್ಕೊಡ್ತೀವಿ. ಓಕೆ, ಇವಾಗ ಫಸ್ಟ್ ಗ್ರಾನೈಟ್ ಏನೇನಿದೆ ಅಂತೆಲ್ಲ ತೋರಿಸ್ಬಿಡ್ತೀರಾ? ಸೊ ಹೇಗೆ ರೆಡಿ ಆಗುತ್ತೆ ಅನ್ನೋದು ತೋರಿಸ್ಬಿಡ್ತೀರಾ? ಶೋರ್ ಸರ್. ಮೇನ್ ಇವಾಗ ಎಷ್ಟೊಂದು ಕಲರ್ಸ್ ಜನ ನೋಡಿರ್ತಾರೆ, ಸ್ವಲ್ಪ ಏನು ಫಾಸ್ಟ್ ಸೆಲ್ಲಿಂಗ್ ಇದೆ, ಫಾಸ್ಟ್ ಮೂವಿಂಗ್ ಇದೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಖಂಡಿತ ಖಂಡಿತ, ಬನ್ನಿ ಸರ್. ಹಾಂ ಸರ್. ನೋಡಿ ಸರ್, ಇದು ಮೂನ್ ವೈಟ್ ಅಂತ. ಇದ್ರದ್ದು ಪ್ರೈಸಿಂಗ್ ನಾನು ಹೇಳಲೇಬೇಕು, ಯಾಕಂದರೆ ನೋಡಿ ಇದನ್ನು ಬೆಂಗಳೂರಲ್ಲಿ ಜನ 140 150 ತನಕ ಕೊಟ್ಟು ತಗೋತಾರೆ. ಅವ್ರ ಮನೆ ಹತ್ರ ತಲುಪೋಷ್ಟೊತ್ತಿಗೆ 150 160 ಆಗಿರುತ್ತೆ. ನಾವು ಇದನ್ನು ಅವ್ರಿಗೆ 120 ಡೆಲಿವರಿ ಮಾಡಿಕೊಡ್ತೀವಿ. 120 ರೂಪೀಸ್ ಸ್ಪಾಟ್ ಡೆಲಿವರಿ ಮಾಡ್ಕೊಡ್ತೀವಿ. ಸಕ್ಕದಾಗಿದೆ ಸರ್, ಮಾತ್ರ ಚಿಂದಿ ಆಗಿದೆ ನೋಡೋದಕ್ಕೆ. ಸೂಪರ್ ಸೂಪರ್. ಓಕೆ, ಇನ್ನು ಹಾಟ್ ಸೆಲ್ಲಿಂಗ್ ಅಂದರೆ ಯಾವುದು ನಿಮ್ಮಲ್ಲಿ? ಬನ್ನಿ ಸರ್, ಹಾಟ್ ಸೆಲ್ಲಿಂಗ್ ಅಂತ ನೋಡಿ. ಇದು ಅಷ್ಟೇ, ಇದು ತುಂಬ ಪ್ರೀಮಿಯಂ ಸ್ಟೋನ್. ಇದು ಓಕೆ, ಫ್ಲಾಶ್ ಗ್ರೀನ್ ಅಂತ ಹೇಳ್ತೀವಿ. ಓಕೆ, ಇದೇನು ಸ್ಪೆಷಾಲಿಟಿ ಅಂತಂದರೆ ಇದರಲ್ಲಿರೋ ಈ ಇದೆಲ್ಲ ಇದೆಯಲ್ಲ ಕ್ವಾಡ್ಸ್ ಥರ ಇರುತ್ತೆ. ಇದರಲ್ಲಿ ಈ ಕ್ವಾಡ್ಸ್ ಎಲ್ಲ ಗ್ಲಿಟರ್ ಆಗುತ್ತೆ. ಎಲ್ಲ ಲೈಟ್ ಹಾಕ್ಬಿಟ್ರೆ ಮನೆಯೊಳಗೆ ಅಥವಾ ಎಲ್ಲ ಡಾರ್ಕ್ನೆಸ್ ಇದ್ದಾಗ ಇವೆಲ್ಲ ಗ್ಲಿಟರ್ ಆಗುತ್ತೆ ಸರ್. ಸೂಪರ್ ಸರ್. ಒಳ್ಳೆ ಪ್ರೀಮಿಯಂ ಸ್ಟೋನ್. ಇದು ಕ್ಲಾಡಿಂಗ್ ಪರ್ಪಸ್ಗೆ ತುಂಬ ಚೆನ್ನಾಗಿರುತ್ತೆ. ಕ್ಲಾಡಿಂಗ್ ಪರ್ಪಸ್ಗೆ? ಹೌದು ಹೌದು. ಓಕೆ, ಇದು ನೋಡಿ ಪ್ರೀಮಿಯಂ ವೈಟ್ ಸ್ಟೋನ್. ಇದು ಓಕೆ, ರಿವರ್ ವೈಟ್ ಅಂತ ಹೇಳಿ. ಓಕೆ, ಇದು ಒರಿಸ್ಸಾ ಸ್ಟೋನು. ಒರಿಸ್ಸಾ ಸ್ಟೋನ್ ಇದು. ಇದು ನೋಡಿ, ಇದು ಇಟಾಲಿಯನ್ ಮಾರ್ಬಲ್ ಫಿನಿಶ್ ಬರುತ್ತೆ ಸರ್. ಇದು ಲೇಯಿಂಗ್ ಮಾಡಿದ್ರೆ ಓಕೆ, ತುಂಬ ಚೆನ್ನಾಗಿರುತ್ತೆ ಸರ್. ಇದು ಚೆನ್ನಾಗಿದೆ. ಸೊ ಮನೆಯಲ್ಲಿ ಬಳಸೋದ್ರಿಂದ, ಈ ರೀತಿ ಕಲರ್ ಬಳಸೋದ್ರಿಂದ ಬೆಳಕು ಜಾಸ್ತಿ ಬರುತ್ತೆ ಮನೆಗೆ. ಹೌದು, ಬೆಳಕು ಜಾಸ್ತಿ ಬರುತ್ತೆ. ಇದು ಆಲ್ಮೋಸ್ಟ್ ಒಂಥರ ಲಕ್ಸುರಿ ಲುಕ್ ಬಂದ್ಬಿಡುತ್ತೆ ಸರ್. ಹೌದು ಹೌದು ಹೌದು. ಇಟಾಲಿಯನ್ ಮಾರ್ಬಲ್ ಹಾಕಿದ್ರೆ ಏನು ಫಿನಿಶ್ ಬರುತ್ತಲ್ಲ ಆ ಫಿನಿಶ್ ಕಾಣುತ್ತೆ ಅಲ್ವಾ? ನಿಜ. ಇದು ನೋಡಿ ಸರ್, ಇದು ಅಷ್ಟೇ. ಇವಾಗ ಒನ್ ಆಫ್ ದ ಹಾಟ್ ಸೆಲ್ಲಿಂಗ್ ಮೆಟೀರಿಯಲ್ಸ್ ಇದು ಅಲಾಸ್ಕಾ ಪಿಂಕ್ ಅಂತ ಹೇಳಿ. ಅಲಾಸ್ಕಾ ಪಿಂಕ್ ಅಂತ. ಓಕೆ, ರಾಜಸ್ಥಾನದಿಂದ ಬರುತ್ತೆ ಇದು. ರಾಜಸ್ಥಾನಿಂದ ಬರುತ್ತೆ. ಹೌದು. ಇದೇನಂದ್ರೆ ಸರ್, ಇದು ನೋಡಿ ಇವಾಗ ಯಾವ ರೀತಿ ಫಿನಿಶ್ ಮಾಡಿರ್ತಾರೆ ಅಂತಂದ್ರೆ ಸರ್, ನಿಧಾನ. ಇಲ್ಲ ಸರ್, ಇದು ನಮ್ಗೆ ಅಭ್ಯಾಸ ಆಗಿದೆ, ನಮಗೆ ಭಯ ಆಗಿದೆ. ಇದು ನೋಡಿ ಸರ್, ಹಿಂದೆ ಮೆಶ್ ಹಾಕಿ ಬರುತ್ತೆ ಸರ್. ಇದು ಏನಕ್ಕಿದು ಸರ್? ಇದು ಅದೇ ಆ ಕ್ವಾಲಿಟಿ ಮೇಂಟೈನ್ ಮಾಡೋದಕ್ಕೋಸ್ಕರ ಓಕೆ ಇದನ್ನ ಮೆಶ್ ಹಾಕಿ ಫಿನಿಶ್ ಮಾಡ್ತಾರೆ ಸರ್. ಅಷ್ಟು ಚೆನ್ನಾಗಿ ಫಿನಿಶ್ ಮಾಡ್ಕೊಡ್ತಾರೆ. ಕಲ್ ಕಟ್ ಆಗಬಾರ್ದು ಅಂತ, ಕಟ್ ಆಗಬಾರ್ದು ಅಂತ ಹೇಳಿ, ಹಾರ್ಡ್ನೆಸ್ ಮೇಂಟೈನ್ ಆಗಲಿ ಅಂತ ಹೇಳಿ ಅದನ್ನ ಮೆಶ್ ಹಾಕಿ. ಇವಾಗ ಇಟಾಲಿಯನ್ ಮಾರ್ಬಲ್ಗೆ ಅಂತ ಹೋದ್ರೆ ಅದರಲ್ಲಿ ಪರ್ ಸ್ಕ್ವೇರ್ ಫೀಟ್ 250 ಅಬೌವ್ ಹೋಗುತ್ತೆ. ನಿಜ. ಸೊ ಅದರಲ್ಲೆಲ್ಲ ಇದೇ ಮಾಡೋದು, ಅವರು ಮೆಶ್ ಹಾಕಿ ಫಿನಿಶ್ ಮಾಡ್ತಾರೆ. ಓಕೆ, ಸೊ ಇದು ಅದೇ ಆ ಕ್ವಾಲಿಟಿ ಕೊಡಬೇಕು ಅಂತ ಹೇಳಿ ಈ ಥರ ಪ್ರೊಸೆಸ್ ಮಾಡ್ತಾರೆ ಸರ್. ಸೊ ಬನ್ನಿ ಸರ್, ಇದು ನೋಡಿ ಸರ್, ಹಂಗೆ ಇದು ನಮ್ಮದು ಒನ್ ಆಫ್ ದಿ ನಮ್ಮ ಇಲ್ಲಿನ ಲೋಕಲ್ಗೆ ಇದು ಸ್ಪೆಷಲೈಸ್ ಅಂತ ಹೇಳ್ಬೋದು. ವೈಟ್ ಗ್ಯಾಲಕ್ಸಿ ಅಂತ ಹೇಳಿ. ವೈಟ್ ಗ್ಯಾಲಕ್ಸಿ. ಓಕೆ, ಇದರಲ್ಲೂ ಅಷ್ಟೇ ಸರ್. ಈ ಬೆಳಕಲ್ಲಿ ಗೊತ್ತಾಗಲ್ಲ, ಬಟ್ ಇದು ಮನೆ ಒಳಗೆ ಹಾಕಿದಾಗ ಲೈಟ್ ಹಾಕಿದ್ರೆ ಕಂಪ್ಲೀಟ್ ಈ ಡಾಟ್ಸ್ ಇದೆಯಲ್ಲ, ನಿಮ್ ಕಾಣ್ತಾ ಫೋನಲ್ಲಿ ಕಾಣದೇ ಇರ್ಬೋದು, ನನಗಂತೂ ಖಂಡಿತ ಕಾಣಿಸ್ತಾ ಇದೆ. ಎಲ್ಲ ಗ್ಲಿಟರ್ ಆಗುತ್ತೆ, ಕಂಪ್ಲೀಟ್ ಗ್ಲಿಟರ್ ಆಗುತ್ತೆ. ಅದು ಪಳ ಅಂತ ಹೊಳಿಯುತ್ತೆ ಸರ್ ಇದು ಮನೆ ಒಳಗೆ ಹಾಕಿದ್ರೆ. ಹೌದು, ಇದು ತುಂಬ ಪ್ರೀಮಿಯಂ ಸ್ಟೋನು, ವೈಟ್ ಗ್ಯಾಲಕ್ಸಿ ಅಂತ ಹೇಳಿ. ನೋಡಿ ಸರ್, ಇದು ಅಷ್ಟೇ ಒನ್ ಆಫ್ ದಿ ಹಾಟ್ ಸೆಲ್ಲಿಂಗ್ ಮೆಟೀರಿಯಲ್ಸ್. ಇದು ಬರ್ಗ್ಯಾಂಡಿ ಅಂತೇಳಿ. ಓಕೆ, ಬರ್ಗ್ಯಾಂಡಿ ಪಿಂಕ್ ಅಂತ. ಇದ್ರಲ್ಲಿ ಬರ್ಗ್ಯಾಂಡಿ ಪಿಂಕು, ಬರ್ಗ್ಯಾಂಡಿ ವೈಟು ಎಲ್ಲ ಬರುತ್ತೆ. ಚೆನ್ನಾಗಿದೆ. ಇದು ಅಷ್ಟೇ, ನಿಮಗೆ ನೋಡೋದು ನಿಮ್ಗೆ ಗೊತ್ತಾಗ್ತಿರ್ಬೋದು. ಇಟಾಲಿಯನ್ ಮಾರ್ಬಲ್ ಫಿನಿಶ್ ಇಲ್ಲ ಸರ್ ಇದು. ಹೌದು, ಇಟಾಲಿಯನ್ ಮಾರ್ಬಲ್ ತರ ಫಿನಿಶ್ ಬರುತ್ತೆ ಇದು. ಇನ್ನೊಂದು ಏನಂದ್ರೆ ಇದರಲ್ಲಿ ಸ್ಪೆಷಾಲಿಟಿ,
ಈ ಪ್ಯಾಟರ್ನ್ಸ್ ಏನಿದೆಯಲ್ಲ ಇವೆಲ್ಲ ಬುಕ್ ಮ್ಯಾಚಿಂಗ್ ಆಗತ್ತೆ. ಬುಕ್ ಮ್ಯಾಚಿಂಗ್ ಇದೆಯಾ? ಬುಕ್ ಮ್ಯಾಚಿಂಗ್ ಆಗತ್ತೆ. 4 ಸ್ಲಾಬ್ನ ಒಟ್ಟಿಗೆ ಮಾಡಿದಾಗ ಇದು ಕಂಪ್ಲೀಟ್ ಡೈಮಂಡ್ ಶೇಪ್ ಕ್ರಿಯೇಟ್ ಆಗುತ್ತೆ. ಈ ಪ್ಯಾಟರ್ನ್ಸ್ ಇದೆಯಲ್ಲ ಈ ಡೈಮಂಡ್ ಶೇಪ್ಸ್ ಫಾರ್ಮ್ ಆಗುತ್ತೆ. ಸೂಪರ್. ಈ ಪ್ಯಾಟರ್ನ್ಸ್ ಫಾರ್ಮ್ ಆಗುತ್ತೆ ಸರ್. ಇದು ಚೈನಾ ವೈಟ್ ಅಂತ ಹೇಳಿ. ಚೈನಾ ವೈಟ್ ಚೈನಾದಿಂದ ಬರಲ್ಲ, ಹೆಸರು ಮಾತ್ರ ಚೈನಾ ವೈಟು. ಇದು ಒರಿಸ್ಸಾ ಸ್ಟೋನ್ ಸರ್. ಇದು ಒರಿಸ್ಸಾಯಿಂದ ಬರುತ್ತೆ. ಒರಿಸ್ಸಾಯಿಂದ ಬರುತ್ತೆ, ಹೆಸರು ಮಾತ್ರ ಚೈನಾ ವೈಟ್. ಓಕೆ, ಸೂಪರ್. ಇದು ಪ್ರೀಮಿಯಂ ಸ್ಟೋನ್ಸ್ಗೆ ಬರುತ್ತೆ ಸರ್ ಇದು. ಸೊ ಮತ್ತೆ ಇದು ಮಧುರೈಯಿಂದ ಬರುತ್ತೆ. ಮಧುರೈಯಿಂದ ಬರುತ್ತೆ. ಓಕೆ, ಮಿಲೇನಿಯಂ ಕ್ರೀಮ್ ಅಂತೇಳಿ. ಹೌದು, ಮಿಲೇನಿಯಂ ಕ್ರೀಮ್ ಅಂತ ಹೇಳ್ತೀವಿ. ಓಕೆ, ಇದು ಮೋಸ್ಟ್ಲಿ ತುಂಬ ಎಕ್ಸ್ಪೋರ್ಟ್ಗೆ ಹೋಗುತ್ತೆ ಸರ್. ಎಕ್ಸ್ಪೋರ್ಟ್ಗೆ ವೆಸ್ಟರ್ನ್ ಕಂಟ್ರೀಸ್ಗೆ, ಯುರೋಪ್ ಇರ್ಬೋದು, US ಇರ್ಬೋದು, ಆ ಕಂಟ್ರೀಸ್ಗೆ ತುಂಬ ಜಾಸ್ತಿ ಹೋಗುತ್ತೆ. ಅಲ್ಲಿ ಏನು ಅಂದರೆ ಅವರು ತುಂಬ ಜಾಸ್ತಿ ಈ ಅವ್ರದ್ದು ಕಿಚನ್ ಕೌಂಟರ್ ಟಾಪ್ಸ್ ಇರುತ್ತಲ್ಲ, ಆ ಪರ್ಪಸ್ಗೆ ಜಾಸ್ತಿ ಯೂಸ್ ಮಾಡ್ತಾರೆ ಇದನ್ನ. ನೋಡಿ ಸರ್, ಇದು ಅಲಾಸ್ಕಾ ಪಿಂಕ್ ಅಂತೇಳಿ ನಿಮಗೆ ಅಲ್ಲೇ ಹೇಳಿದ್ನಲ್ಲ, ಅಲಾಸ್ಕಾ ಇದು ಎಲ್ಲ ಕಂಪ್ಲೀಟ್ ಮೆಶ್ ಆಗಿ ಬರುತ್ತೆ. ಇದು ಮತ್ತೆ ಇದು ಅಲಾಸ್ಕಾ ವೈಟ್ ಅಂತ ಹೇಳಿ. ಅಲಾಸ್ಕಾ ವೈಟ್. ಓಕೆ, ಇದು ಪ್ರೀಮಿಯಂ ರಾಜಸ್ಥಾನ್ ಸ್ಟೋನು. ಬ್ಲ್ಯಾಕ್ ಜೊತೆಗೆ ವೈಟ್ ಬ್ಯಾಕ್ ಗ್ರೌಂಡ್ಗೆ ಈ ಬ್ಲ್ಯಾಕ್ ಲೈನಿಂಗ್ಸ್ ಏನ್ ಬರುತ್ತೆ, ಇದು ಎಸ್ಪೆಷಲಿ ಮನೆ ಆಚೆ ಕಡೆ ಕಾಂಪೌಂಡ್ ಇರುತ್ತಲ್ಲ, ಗೇಟ್ ಪಕ್ಕ ಅಥವಾ ಡೋರ್ ಪಕ್ಕ ಈ ಇರುತ್ತಲ್ಲ, ಕ್ಲಾಡಿಂಗ್ ಇರುತ್ತಲ್ಲ ಡೋರ್ ಪಕ್ಕ, ಅಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸರ್. ಇದು ಅಷ್ಟೇ ನಮ್ಮ ಮಧುರೈದು ಕಾಂಗೇಯಂ ಗೋಲ್ಡ್ ಅಂತ. ಇದು ಪ್ರೀಮಿಯಂ ಸ್ಟೋನು, ಇಲ್ಲಿ ಲೋಕಲ್ದು ಮಧುರೈದು ಗೋಲ್ಡ್ ಬೇಸ್ ಸ್ಟೋನ್ ಅಲ್ಲಿ ಇದು ಒನ್ ಆಫ್ ದಿ ಆಪ್ಷನ್ ಸರ್. ಗೋಲ್ಡನ್ ಕಲರ್ಸ್ ಇರುತ್ತಲ್ಲ, ತುಂಬಾ ಲಕ್ಸುರಿಯಾಗಿ ಕಾಣುತ್ತೆ. ಇದು ಎಲ್ಲ ಕಡೆ ಸಿಗಲ್ಲ ಸರ್, ಇದು ನಮ್ದು ಸ್ಪೆಷಾಲಿಟಿ. ಇದು ತುಂಬಾ ಸಿಗುತ್ತೆ. ಹೌದು, ಥಿಕ್ನೆಸ್ 21 ಬರುತ್ತೆ. ಇದು ಮೋಸ್ಟ್ಲಿ ಎಕ್ಸ್ಪೋರ್ಟ್ಗೆ ಹೋಗ್ತಾ ಇರುತ್ತೆ ಸರ್. ಸರ್ ಇದು ನೋಡಿದ್ರೆ ನೀವು ಕೇಳಿದ್ರಲ್ಲ ಇದೇನು ಅಂತ ನೀವು, ಇದು ಎಪಾಕ್ಸಿ. ಈ ಎಪಾಕ್ಸಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಗ್ಲಾಸ್ ಫಿನಿಶ್ ಬರೋದಕ್ಕೋಸ್ಕರ ಯೂಸ್ ಮಾಡ್ತೀವಿ ಸರ್. ಎಪಾಕ್ಸಿ ಬಂದ್ಬಿಟ್ಟು 2 mm ಒಳಗಡೆ ಹೋಗ್ಬಿಡುತ್ತೆ. ಸೊ ನೀವು ಎಷ್ಟೇ ಯೂಸ್ ಮಾಡಿದ್ರು ಅದು ಗ್ಲಾಸ್ ಫಿನಿಶ್ ಹಂಗೆ ಇರುತ್ತೆ. ಸರ್ ಇದು ಒಂದು ಇಲ್ಲಿ ಮಧುರೈದು. ಸೊ ಇದು ಎಕ್ಸ್ಪೋರ್ಟ್ಗೆ ಹೋಗೋದು ಜಾಸ್ತಿ. ಆಸ್ಟೋರಿಯಾ ಪಿಂಕ್ ಅಂತ. ನೋಡಿ, ತುಂಬಾ ಯುನೀಕ್ ಆಗಿದೆ ಇದು. ಸೊ ಇದು ಎಲ್ಲ ಕಡೆ ಸಿಗಲ್ಲ, ಇಲ್ಲಿ ನಮ್ಮ ಲೋಕಲ್ ಮಧುರೈಯಿಂದ ಬರುತ್ತೆ ಸರ್ ಇದು. ಓಕೆ, ಇವೆರಡು ಮಧುರೈಯಿಂದ ಬರುತ್ತೆ. ಚೆನ್ನಾಗಿದೆ ಸರ್, ಎರಡು ಚೆನ್ನಾಗಿದೆ. ಅದು ಸ್ವಲ್ಪ ಲೈಟ್ ಆಗಿರುತ್ತೆ, ಇದು ಸ್ವಲ್ಪ ಡಾರ್ಕ್ ಆಗಿ ಸಿಗುವಂಥದ್ದು. ಓಕೆ, ಸೊ ಸಿಕ್ಕಾಪಟ್ಟೆ ವೆರೈಟಿ ಇದೆ ಸರ್. ಸರ್ ಇದಿಷ್ಟು ಪಾಲಿಶ್ ಅಲ್ಲಿ ನೋಡಿ, ಇದೆಲ್ಲ ನಿಮ್ಗೆ ತೋರಿಸಿದ ಲೈಟ್ ಶೇಡ್ಸ್, ಡಾರ್ಕ್ ತುಂಬಾ ಇದೆ. ಡಾರ್ಕ್ ಆಪ್ಷನ್ಸ್ ತುಂಬಾ ಇದೆ. ಓಕೆ, ಸೊ ನಾನು ಇವಾಗ ತೋರಿಸಿರೋದು ಬರೀ ಪಾಲಿಶ್ಡ್, ವಿಚ್ ಕ್ಯಾನ್ ಬಿ ಯೂಸ್ ಫಾರ್ ಫ್ಲೋರಿಂಗ್ ಎಲ್ಲ, ಸ್ಟೇರ್ ಕೇಸು, ಕ್ಲಾಡಿಂಗ್ ಎಲ್ಲ ಇರ್ಬೋದು. ಬಟ್ ನೀವು ಲಪೋತ್ರಾ ಫಿನಿಶ್ ಅಲ್ಲಿ ಕೆಲವಿದೆ ಸರ್. ಲಪೋತ್ರಾ ಅದು ಸ್ಟೇರ್ ಕೇಸ್ಗೆ ಯೂಸ್ ಆಗುತ್ತೆ. ಪ್ಯಾಸೇಜ್ಗೆ ಅದರಲ್ಲಿ ನೋಡಿ ಬ್ಲೂ ಇದೆ. ನೋಡಿ, ಇದು ಬ್ಲೂ ಲಪೋತ್ರಾ ಏನಿದೆ ಇದು ಸ್ಟಾರ್ಟಿಂಗ್ ಪ್ರೈಸ್? ಸರ್ ಸ್ಟಾರ್ಟಿಂಗ್ ನಮ್ಮಲ್ಲಿ ಲಪೋತ್ರಾ 75 ಇದೆ ಸರ್. 75 ಇದೆ. ಇದು ನೋಡಿ ಬ್ಲೂ, ಈ ಫಿನಿಶ್ ನೋಡಿ ಎಷ್ಟು ಚೆನ್ನಾಗಿದೆ. ಲಿಚಿ ಫಿನಿಶ್ ಅಂತ ಹೇಳ್ತೀವಿ. ಸಕ್ಕದಾಗಿ ಈ ಲಪೋತ್ರಾಲೇ ಗ್ಲಾಸಿ ಫಿನಿಶ್ ಸರ್. ಇದು ಲಿಚಿ ಫಿನಿಶ್ ಅಂತ ಹೇಳಿ ತುಂಬಾ ಚೆನ್ನಾಗಿರುತ್ತೆ ಸರ್. ಇದು ಆಲ್ಮೋಸ್ಟ್ ಪರ್ಪಲ್ ಬರುತ್ತೆ, ಇದು ಡಾರ್ಕ್ ಬ್ಲೂ ಬರುತ್ತೆ. ಬನ್ನಿ ಸರ್, ಹಂಗೆ ಲಪೋತ್ರಾ 2-3 ತೋರಿಸ್ಬಿಡ್ತೀನಿ. ಇದು ನೋಡಿ ಸರ್, ಕಾಯಿನ್ ಬ್ಲ್ಯಾಕ್ ಲಪೋತ್ರಾ ಅಂತೇಳಿ. ಇದು ಲಿಚಿ ಫಿನಿಶು, ಬ್ಲ್ಯಾಕ್ ಬ್ಯಾಕ್ ಗ್ರೌಂಡ್ಗೆ ವೈಟ್ ಫ್ಲವರ್ಸ್ ಇರುತ್ತೆ. ಇದು ಅಷ್ಟೇ ಸ್ಟೇರ್ ಕೇಸ್ ತುಂಬಾ ಚೆನ್ನಾಗಿರುತ್ತೆ. ಇದು ಪರ್ಲ್ ಬ್ಲ್ಯಾಕ್ ಲಪೋತ್ರಾ ಅಂತ. ಇದು ಸಿಮಿಲರ್, ಬ್ಲ್ಯಾಕ್ಗೆ ವೈಟ್ ಪರ್ಲ್ಸ್ ಬರುತ್ತೆ. ಇದು ಸ್ವಲ್ಪ ಗ್ಲಿಟರ್ ಆಗುತ್ತೆ. ಈ ಗ್ಲಿಟರ್ ಸ್ವಲ್ಪ ಇದೆ. ಇದು ಚೆನ್ನಾಗಿರುತ್ತೆ ಸ್ಟೇರ್ ಕೇಸ್ಗೆ. ಇದು ಲಿಚಿ ಫಿನಿಶು. ಇಲ್ಲೂ ಇದೆ ಸರ್. ಇದು ನೋಡಿ ಕಾಫಿ ಬ್ರೌನ್ ಇದೆ ಅಲ್ಲ, ಕಾಫಿ ಬ್ರೌನ್ ಲಪೋತ್ರಾ ಇದು. ಓಕೆ, ಆಪ್ಷನ್ಸ್ ಇದೆ ಸರ್, ಬ್ರೌನು, ಬ್ಲ್ಯಾಕು, ಆಮೇಲೆ ಇದು ನೋಡಿ ಸರ್, ರೆಡ್ಡಿಶ್ ಲಪೋತ್ರಾ. ಇದು ರೆಡ್ಡಿಶ್. ಓಕೆ, ಡಾರ್ಕ್ ರೆಡ್. ಇದು ಸೂಪರ್. ಇದು ಲಿಚಿ ಫಿನಿಶ್ ಬರುತ್ತೆ ನಿಮಗೆ. ಇದು ನೋಡಿ ಸರ್, ನಿಮಗೆ ಈ ಫಿನಿಶ್ ನೋಡಿ ಸರ್. ಇದು ಮ್ಯಾಟ್ ಫಿನಿಶ್ ಬ್ಲೂ ಅಲ್ಲಿ. ಮ್ಯಾಟ್ ಫಿನಿಶ್. ಈ ಫಿನಿಶ್ ನೋಡಿ ಗೊತ್ತಾಗುತ್ತೆ ನಿಮಗೆ. ಇದು ಗ್ಲಾಸಿನೆಸ್ ಇರಲ್ಲ, ಗ್ಲಾಸಿ ಬರಲ್ಲ. ಮ್ಯಾಟ್ ಫಿನಿಶ್. ಮತ್ತೆ ಇದು ನೋಡಿ ಸರ್, ಬ್ಲ್ಯಾಕ್ ಲೆದರ್ ಫಿನಿಶ್. ಈ ಫಿನಿಶ್ ನೋಡಿ, ಇದು ಫೀಲ್ ಮಾಡಿ ಎಷ್ಟು ಚೆನ್ನಾಗಿದೆ. ಇದು ಸೂಪರ್ ಆಗಿದೆಯಲ್ಲ ಸರ್. ಇದು ಲೆದರ್ ಫಿನಿಶ್. ಫಿನಿಶ್. ಏನು ಹೆಸರು ಇದಕ್ಕೆ ಸರ್? ಇದು ಬ್ಲ್ಯಾಕ್ ಪರ್ಲ್ ಲೆದರ್ ಫಿನಿಶ್ ಸರ್. ಇದು ಬ್ಲ್ಯಾಕ್ ಪರ್ಲ್ ಲೆದರ್ ಫಿನಿಶ್. ಓಕೆ, ಆಮೇಲೆ ಇನ್ನೊಂದಿದೆ, ಪ್ರೀಮಿಯಂ ಇದೆ ಇದರಲ್ಲಿ. ಇದು
ಲಿಚಿ ಫಿನಿಶು ಅದೇ ಇದು. ಬಟ್ ಇದೆ ಅಂದರೆ ಇದೆಲ್ಲ ಗ್ಲಿಟರ್ ಗ್ಲಿಟರ್ ಆಗುತ್ತೆ, ಪಳ 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 ಅಂತ ಅಲ್ವಾ. ತುಂಬ ಚೆನ್ನಾಗಿರುತ್ತೆ ಸರ್. ಇದು ಸ್ಟೇರ್ ಕೇಸ್ ಇರ್ಬೋದು, ಪ್ಯಾಸೇಜಸ್ ಇರ್ಬೋದು, ಕ್ಲಾಡಿಂಗ್ ಆರಾಮ್ಸೆ ಯೂಸ್ ಆಗುತ್ತೆ. ಹಾಂ ಸರ್. ಸೊ ಇದೆಲ್ಲ ನಿಮ್ಮಲ್ಲೇ ಕಟ್ಟಾಗಿ ಹಾಂ, ಕೆಲವು ನಾನು ನಿಮಗೆ ಒರಿಸ್ಸಾ ತೋರಿಸಿದ್ನಲ್ಲ, ಅವೆಲ್ಲ ನಾವು ಅಲ್ಲಿಂದ ತರಿಸ್ಬಿಡ್ತೀವಿ ಸ್ಲ್ಯಾಬ್. ಡೈರೆಕ್ಟಾಗಿ ಬಂದ್ಬಿಡುತ್ತೆ. ಓಕೆ. ಡೈರೆಕ್ಟಾಗಿ ಬಂದ್ರೂ ನಾನು ಕಂಪೇರ್ ಟು ನಮ್ಮ ಬೆಂಗಳೂರು ಇರ್ಬೋದು, ಕರ್ನಾಟಕದಲ್ಲೆಲ್ಲ ಇರ್ಬೋದು, ಪ್ರೈಸಿಂಗ್ ನಾನು ಅಲ್ಲಿಗಿಂತ ಕಮ್ಮಿ ಕೊಡ್ತೀನಿ ಸರ್. ಅದು ನನ್ನ ಗ್ಯಾರಂಟಿ. ಹೌದಾ? ಹೌದು ಸರ್. ಕಾಂಪಿಟೇಟಿವ್ ಪ್ರೈಸಲ್ಲಿ ಸಿಗುತ್ತೆ ಗ್ಯಾರಂಟಿ. ಓಕೆ, ಸೂಪರ್ ಸರ್. ಮತ್ತಿನ್ನ ಹೆಂಗೆ ಸರ್ ಒಂದು ಸ್ವಲ್ಪ ಪ್ರೊಸೆಸ್ ತಿಳ್ಕೊಬೋದಾ? ಬನ್ನಿ ಸರ್, ತೋರಿಸ್ತೀನಿ ನನ್ನ ಪ್ರೊಸೆಸ್ ಏನೇನಿದೆ. ಹಾಂ ಸರ್, ಖಂಡಿತ. ಸರ್, ನೀವು ಆಕ್ಚುಲ್ ಆಗಿ ಅಲ್ಲಿ ಸ್ಲ್ಯಾಬ್ಸ್ ಎಲ್ಲ ನೋಡಿದ್ರಲ್ಲ ಗ್ರಾನೈಟ್ ಇದ್ದು, ಹೌದು, ಅದ್ರದ್ದು ಫಸ್ಟ್ ಮೂಲ ಇದೆ ಸರ್. ಹಾಂ ಸರ್. ಬೆಟ್ಟ ಏನಿದೆ, ಈ ಬೆಟ್ಟದಲ್ಲಿ ಹಂಗೆ ನೋಡಿದ್ರೆ ಇಲ್ಲಿ ನೋಡಿ, ಈ ಕಡೆ ನೋಡಿ, ಆ ಕ್ವಾರಿ ಕಂಟಿನ್ಯೂಷನ್, ಅದ್ರ ಕಂಟಿನ್ಯೂಷನ್ನೇ ಇದು. ಇಲ್ಲಿ ನಾವು ಕಲ್ಲನ್ನ ನಾವು ಒಂದೊಂದು ಬ್ಲಾಕ್ನ ತೆಗೆದು ಓಕೆ ತಗೊಂಬಂದು ಪ್ರೊಸೆಸ್ ಮಾಡಿ ನಾವು ಸ್ಲ್ಯಾಬ್ ಮಾಡೋದು. ನಮ್ಗೆ ಪರ್ಮಿಷನ್ ಸಿಕ್ಕಿರೋದು ಇಲ್ಲಿ ತನಕ. ಈ ಬೇಲಿ ಏನು ಹಾಕಿದ್ರಲ್ಲ, ಈ ಬೇಲಿ ಇದ್ರ ಕೆಳಗಡೆ ನಮ್ದು ಲೀಗಲ್ ಗೌರ್ಮೆಂಟ್ ಅವ್ರು ಗ್ರಾಂಟ್ ಕೊಟ್ಟಿದ್ದಾರೆ ಮಾಡೋದಕ್ಕೆ. ಓಕೆ. ಅದನ್ನ ಎಲ್ಲ ಕಟ್ ಮಾಡಿ ಒಂದೊಂದೇ ಬ್ಲಾಕ್ಸ್ನ ತಂದು ಕಟ್ ಮಾಡಿ ನಾವು ಸ್ಲ್ಯಾಬ್ ಮಾಡ್ತೀವಿ, ಪಾಲಿಶ್ ಮಾಡ್ತೀವಿ. ಓಕೆ. ಫಸ್ಟ್ ಇಲ್ಲಿ ಕಟ್ ಆಗುತ್ತೆ. ಹೌದು ಹೌದು. ಸೊ ಇಲ್ಲಿ ಕಟ್ ಆದ್ಮೇಲೆ ಲೋಡ್ ಮಾಡ್ಕೊಂಡು ನಿಮ್ಮ ಜಾಗಕ್ಕೆ ತಗೊಂಡು ಹೋಗ್ತೀವಿ. ಓಕೆ. ಸೊ ಅಲ್ಲಿ ಒಂದೊಂದು ಶೀಟೇ ಬೀಳಿಸ್ತೀವಿ. ಅಲ್ಲಿ ಕಾಣ್ತಿದ್ದಿಲ್ಲ ಕಲ್ಲು, ಒಂದೊಂದು ಬೀಳಿಸ್ಬಿಟ್ಟು ಒಂದೊಂದು ಅದ್ರಲ್ಲಿ ಒಂದೊಂದರಲ್ಲಿ 2 ರಿಂದ 3 ಬ್ಲಾಕ್ಸ್ ಬರುತ್ತೆ. ಓಕೆ ಬ್ಲಾಕ್. ಓಕೆ. ಸೊ ನಾವು ಅದನ್ನ ಲಾರಿಗೆ ತಗೊಂಡೋಗಿ ಅಲ್ಲಿ ನಾವು ಪ್ರೊಸೆಸ್ ಮಾಡ್ತೀವಿ. ಓಕೆ. ಮತ್ತೆ ಇಲ್ಲಿ ಏನೋ ವರ್ಕ್ ನಡೀತಾ ಇರೋದು ಏನು ವರ್ಕ್ ಸರ್? ಅವರು ಅದು ಇಲ್ಲೇನೋ ವರ್ಕ್ ನಡೀತಾ ಇದೆಯಲ್ಲ, ಅದು ಕಟಿಂಗ್ ಮಾಡೋದಕ್ಕೆ ನಾವು ಅಲ್ಲಿ ಡ್ರಿಲ್ ಮಾಡಿ ಹೋಲ್ಸ್ ಮಾಡಿ ವೈರ್ಸ್ ಅಂತ ಬರುತ್ತೆ ಮಿಷಿನ್, ಆ ವೈರ್ಸ್ ಇಂದ ರೋಪ್ ಕಟಿಂಗ್ ಮಾಡಿ ಓಕೆ ಒಂದೊಂದು ಕಟಿಂಗ್ ನ ಬೀಳಿಸ್ತೀವಿ ಸರ್. ಇಲ್ಲ, ಗೌರ್ಮೆಂಟ್ ಇಂದ ಲೀಸ್ ತಗೊಂಡಿರ್ತೀವಿ ಸರ್. ಲೀಸ್ ತಗೊಂಡು ಗೌರ್ಮೆಂಟ್ಗೆ ನಾವು ರಾಯಲ್ಟಿ ಕಟ್ತಾ ಇರ್ತೀವಿ. ಎಷ್ಟು ನಾವು ರಿಕವರಿ ತೆಗಿತೀವೋ ಅಷ್ಟು ರಾಯಲ್ಟಿ ಕೊಡಬೇಕಾಗುತ್ತೆ ಗೌರ್ಮೆಂಟ್ಗೆ. ಓಕೆ ಓಕೆ. ಸೊ ಇದರ ನಂತರದಲ್ಲಿ ಎಗೇನ್ ನಿಮ್ಮ ಜಾಗಕ್ಕೆ ಹೋಗ್ಬೇಕು. ಹೌದು. ನಾನು ಹೇಳಿದ್ನಲ್ಲ, ಮೊದಲು ನಮ್ಮ ಕ್ವಾರಿಯಿಂದ ನಾವು ಕಲ್ಲನ್ನ ಲೋಡ್ ಮಾಡಿಸಿ ಇಲ್ಲಿಗೆ ತರ್ತೀವಿ. ತಂದ್ಬಿಟ್ಮೇಲೆ ಇಲ್ಲಿ ಲಾರಿ ಬರುತ್ತೆ. ಈ ಚೈನ್ ಇದೆಯಲ್ಲ, ಈ ಗ್ಯಾಂಟ್ರಿ ಅಂತ ಹೇಳ್ತೀವಿ, ಗ್ಯಾಂಟ್ರಿ ಕ್ರೇನ್ ಅಂತ. ಈ ಕ್ರೇನ್ ಬಂದ್ಬಿಟ್ಟು 60 ಟನ್ ಕೆಪಾಸಿಟಿ ಬ್ಲಾಕ್ಸ್ ಇರ್ತದೆ. ಒಂದು ದೊಡ್ಡ ಬ್ಲಾಕ್ ಬಂದ್ರೆ ಇದು ಒಂದು ಬ್ಲಾಕ್ನ 2 ಪೀಸ್ ಮಾಡಿರೋದು. 2 ಪೀಸ್ ಮಾಡಿರೋದು. ರೋಪ್ ಕಟಿಂಗ್ ಅಲ್ಲಿ 2 ಪೀಸ್ ಮಾಡಿದ್ದೀವಿ. ಓಕೆ. ಸೊ ಅದು ಒಂದು ಫುಲ್ ಒಂದೇ ಲಾರಿಗೆ ಬರುತ್ತೆ. 2 ಪೀಸ್ ಸೇರಿ ದೊಡ್ಡ ಬ್ಲಾಕ್ ಅದು ಲಾರಿಗೆ ಬರುತ್ತೆ. ಅದನ್ನ ನಾವು ಈ ಚೈನ್ ಹಾಕಿ ರೋಪಲ್ಲಿ ನಾವು ಲಿಫ್ಟ್ ಮಾಡ್ತೀವಿ. ಓಕೆ. ಲಿಫ್ಟ್ ಮಾಡಿ ಇಲ್ಲಿ ಇಳಿಸ್ತೀವಿ. ಇಳಿಸ್ಬಿಟ್ಟು ಅದನ್ನ ಮತ್ತೆ 2 ಪೀಸ್ ಮಾಡ್ತೀವಿ ಇಲ್ಲಿ ರೋಪ್ ಕಟಿಂಗಲ್ಲಿ. ಓಕೆ. 2 ಪೀಸ್ ಮಾಡಿ ತಿರ್ಗಿ ಅದನ್ನ ನಾವು ನಮ್ಮ ಮಿಷನರೀಸ್ ಒಳಗಡೆ ನಾವು ಕಟಿಂಗ್ ಕಳಿಸ್ತೀವಿ. ಓಕೆ. ನೋಡಿ ಅದು ಯಾವ ರೀತಿ ಇದನ್ನ ಕಟಿಂಗ್ ಕಳಿಸ್ತೀರಾ? ಇದನ್ನ ನಾವು ಹಂಗೆ ಕಟಿಂಗ್ ಕಳಿಸ್ತೀವಿ. ನೋಡಿ ಸರ್, ಅದು ನ್ಯಾಚುರಲ್ ಸ್ಟೋನ್ ಅನ್ನೋದಕ್ಕೆ ನಿಮ್ಗೆ ತೋರಿಸ್ತೀನಿ ಬನ್ನಿ. ನೋಡಿ, ಕುಪ್ಪಂ ಗ್ರೀನ್ ಅಂತ. ಓಕೆ. ರಿಮೋಟಲ್ಲಿ ವರ್ಕ್ ಆಗುತ್ತಾ ಇದು? ಹೌದು ಸರ್, ರಿಮೋಟ್ಲಿ ವರ್ಕ್ ಆಗುತ್ತೆ. ಹೌದು ಹೌದು. ನಿಧಾನಕ್ಕೆ ತಗೊಳುತ್ತೆ. ಹೌದು ಸರ್, ಹೌದು. ಅದು ಗೇರ್ ಸ್ವಲ್ಪ ನಿಧಾನಕ್ಕೆ, ಯಾಕಂದ್ರೆ ಅಷ್ಟು ಹೆವಿ ವೈಟ್ ಅಲ್ಲ. ಹೌದು ಹೌದು. ನಿಧಾನಕ್ಕೆ ಹ್ಯಾಂಡಲ್ ಮಾಡಬೇಕು. ಅರ್ಧ ಪೀಸ್ ಇದೆಯಲ್ಲ ಸರ್, ಈ ಅರ್ಧ ಪೀಸು ಕಮ್ಮಿ ಅಂದ್ರೂ ಒಂದು 22-23 ಟನ್ ಇರುತ್ತೆ. 23 ಟನ್. ಇವೆರಡು ಸೇರಿದ್ರೆ ಒಂದು 45-46 ಟನ್ಸ್ ಬರುತ್ತೆ ಸರ್. ಇವೆರಡು ಸೇರಿದ್ರೆ? ಹೌದು ಹೌದು. ಇದು ನಿಮ್ಗೆ ಹೇಳಿದ್ನಲ್ಲ, ನ್ಯಾಚುರಲ್ ಸ್ಟೋನ್. ನೋಡಿ ಕಲರ್ ನೋಡಿ, ಅದು ಇದು ಕುಪ್ಪಂ ಗ್ರೀನ್ ಅಂತ. ಗ್ರೀನೇ ಬರುತ್ತೆ. ನೀರು ಹಾಕ್ದಾಗ ಗೊತ್ತಾಗತ್ತಲ್ಲ, ನೀರು ಹಾಕ್ದಾಗ ಗೊತ್ತಾಗ್ಬಿಡುತ್ತೆ. ಸೊ ಆ ಪ್ಯಾಟರ್ನ್ಸು ಎಲ್ಲ ನೀರು ಹಾಕ್ದಾಗ ಗೊತ್ತಾಗತ್ತೆ ನಮಗೆ. ನಾವು ಅದನ್ನು ಕ್ವಾರಿಲಿ ನೋಡಿ ಈ ಬೇಸ್ ಸ್ಟೋನು ಇದು ಪಾಲಿಶ್ ಮಾಡಿದಾಗ ಇದೇ ಥರ ಬರುತ್ತೆ. ನಾವೇನು ಕಲರ್ ಮಾಡಿ ಇದಕ್ಕೆ ನಾವೇನು ಬೇರೆ ಕಲರ್ ಮಾಡೋಕ್ಕೆ ಹೋಗಲ್ಲ. ಓಕೆ. ಸೊ ಇದೇನಿದೆಯೋ ಇದೇ ಕಲರ್ ಬರುತ್ತೆ ಇದನ್ನು ಪಾಲಿಶ್ ಮಾಡಿದಾಗ. ಅದೇ ರೀತಿ ನೋಡಿ, ಅದು ಕುಪ್ಪಂ ಗ್ರೀನೇ. ಆ ಪ್ಯಾಟರ್ನ್ಸ್ ನೋಡಿ ಹೆಂಗೆ ಬರುತ್ತೆ. ಇದು ನ್ಯಾಚುರಲ್ ಆಗಿ ಬರುತ್ತೆ. ಪ್ಯಾಟರ್ನ್ ಚೇಂಜ್ ಅಷ್ಟೇ, ಅಂದರೆ ಪ್ಯಾಟರ್ನ್ ಒಂದೊಂದು ಥರ ಇರುತ್ತೆ. ಹೌದು, ಚೇಂಜ್ ಆಗ್ತಾ ಇರುತ್ತೆ. ಚೇಂಜ್ ಆಗ್ತಾ ನ್ಯಾಚುರಲಿ. ಹೌದು. ನೋಡಿ ಸರ್, ಇದು ಗ್ರೇ ಕಲರು. ಗ್ರೇ ಕಲರ್. ಹೌದು. ಪಿಂಕ್ ಅಂಡ್ ಗ್ರೇ ಮಿಕ್ಸ್ ಬರುತ್ತೆ. ಓಕೆ. ಬರಲ್ಲ, ಬನ್ನಿ ಇಲ್ಲಿ ಹಂಗೆ ಬನ್ನಿ. ನೋಡಿ, ಕಾಣ್ತಿದೆ ನಿಮಗೆ? ಇದು ಬ್ಲ್ಯಾಕ್. ಬ್ಲ್ಯಾಕ್ ಗ್ರಾನೈಟ್ ಇದೆ. ಇಲ್ಲಿ ಬನ್ನಿ ಸರ್. ಓಕೆ. ನೋಡಿ, ಅದು ಕೆಳಗಿರೋ ರೆಡ್. ಇದು ಬ್ಲ್ಯಾಕ್. ಡಿಫ್ರೆನ್ಸ್ ನೋಡಿ ಗೊತ್ತಾಗುತ್ತೆ. ಎಲ್ಲ ನ್ಯಾಚುರಲ್ ಆಗಿ ಬರೋದು. ಓಕೆ. ಸೊ ಈ ಕಲ್ಗಳನ್ನೆಲ್ಲ ಎತ್ಕೊಂಡು ಕಟಿಂಗ್ ತಗೊಬರ್ತೀವಿ.
ಸೊ ಕಲ್ಲು ಅಲ್ಲಿಂದ ತಗೊಂಡ್ಬರ್ತೀವಿ, ಇದ್ರ ಮೇಲೆ ಪ್ಲೇಸ್ ಮಾಡಿ ತಗೊಂಡ್ ಹೋಗ್ತೀವಿ ಸರ್. ಇದ್ರ ಮೇಲೆ ಪ್ಲೇಸ್ ಮಾಡಿ ನೋಡಿ, ಇದು ನಮ್ಮ ಸಿಂಗಲ್ ಬ್ಲೇಡ್, ಒಂದು ಬ್ಲೇಡ್ ಇದೆ ಇದು. ಒನ್ ಟೈಮ್ಗೆ ಒಂದು ಸ್ಲ್ಯಾಬ್ ಕಟ್ ಆಗುತ್ತೆ. ಮುಂಚೆ ಇದ್ದಿದ್ದು ಹಳೇದು, ಈಗ ಇದು ಹೋಗ್ತಿದ್ದಿಲ್ಲ, ಇದು ಲೇಟೆಸ್ಟ್ ಇದು. ಇದು 10 ಬ್ಲೇಡ್ಸ್ ಒಟ್ಟಿಗೆ ಹೊಡುತ್ತೆ ಸರ್. 10 ಬ್ಲೇಡ್? 10 ನೋಡಿ, ಅಲ್ಲಿ ಕಾಣಿಸ್ತಿಲ್ಲ, 1 2 3 4 10 ಬ್ಲೇಡ್. ಸೊ 10 ಸ್ಲ್ಯಾಬ್ಸು ಅಟ್ ಎ ಟೈಮ್ ಕಟ್ ಆಗುತ್ತೆ. ಅಟ್ ಎ ಟೈಮ್ ಕಟ್ ಆಗುತ್ತೆ. ಓಕೆ. ಸೊ ಅದರಲ್ಲಿ ನಿಮಗೆ ಹತ್ರ ಬನ್ನಿ, ನಾನು ತೋರಿಸ್ತೀನಿ. ಬರ್ಬೋದು ಆ ಕಡೆ? ಬನ್ನಿ. ಹುಷಾರು, ಸ್ಲಿಪ್ ಆಗ್ಬೋದು. ಓಕೆ. ನೋಡಿ, 10 ಬ್ಲೇಡು ನಿಮಗೆ ಅಟ್ ಎ ಟೈಮ್ ಓಡ್ತಾ ಇರುತ್ತೆ. ಸೊ ನಾವು ಇದನ್ನ 24 ಅವರ್ಸ್ಗೆ ಈ ದೊಡ್ಡ ದಿಮ್ಮೆನ ಕಟ್ ಮಾಡಿಬಿಡ್ತೀವಿ. 24 ಅವರ್ಸ್ಗೆ ನಮಗೆ ಏನಿಲ್ಲ ಅಂದ್ರೂ ನಮಗೆ 100 ಸ್ಲ್ಯಾಬ್ಸ್ ರೆಡಿ ಆಗಿಬಿಡುತ್ತೆ. 100 ಸ್ಲ್ಯಾಬ್ಸ್? ಇದು 10 ಬ್ಲೇಡ್ ಒಟ್ಟಿಗೆ ಇರೋದ್ರಿಂದ ಏನಂದರೆ ಅಡ್ವಾಂಟೇಜು, ಸೊ ಒಟ್ಟಿಗೆ ಹೋಗುತ್ತಲ್ಲ, ಸೊ ಎಲ್ಲ ಥಿಕ್ನೆಸ್ಸು ಚೇಂಜ್ ಆಗಲ್ಲ. ಓಕೆ. ಥಿಕ್ನೆಸ್ ಎಲ್ಲ ಯೂನಿಫಾರ್ಮ್ ಬಂದ್ಬಿಡುತ್ತೆ. ಯೂನಿಫಾರ್ಮ್ ಬಂದ್ಬಿಡುತ್ತೆ. ಓಕೆ. ಸೊ ಮುಂಚೆ ಏನಿತ್ತು ಅಂದರೆ ಒಂದೊಂದು ಬ್ಲೇಡ್ ಹೊಡ್ತಿತ್ತಲ್ಲ, ಥಿಕ್ನೆಸ್ ಆಟೋಮೆಟಿಕ್ ನಾವು ಸೆಟ್ ಆಗ್ತಿಲ್ಲ, ನಾವು ಮಾಡಬೇಕಿತ್ತು. ಓಕೆ. ಸೊ ಅವಾಗ ಇವರು ಆಪರೇಟರ್ಸ್ ಏನು ಮಾಡ್ತಿದ್ರು, ಒಂಚೂರು ಆ ಕಡೆ ಈ ಕಡೆ ಮಾಡಿ ವ್ಯತ್ಯಾಸ ಆಗ್ತಿತ್ತು. ಇವಾಗ ಅದೆಲ್ಲ ಏನೂ ಬರಲ್ಲ ಸರ್. ಇವಾಗೆಲ್ಲ ಏನಿದ್ರು ಅದೇ ಆಟೋಮೆಟಿಕ್ ಆಗಿ ಸೈಜ್ ಸೆಟ್ ಆಗುತ್ತೆ, ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ. ಸೊ ಎಲ್ಲ ಯೂನಿಫಾರ್ಮ್ ಕಟ್ ಆಗ್ಬಿಡುತ್ತೆ. ಓಕೆ. ನೋಡಿ ಸರ್. ಮತ್ತು ಇವಾಗ ಸಿಂಗಲ್ ಬ್ಲೇಡ್ ಅಂತ ಅಂದ್ರೆ ಇದನ್ನ ಕಟ್ ಮಾಡೋದಕ್ಕೆ ಎಷ್ಟು ದಿನ ಬೇಕು ಸರ್? ಹಂಗಾರೆ ಮಾಡೋದಕ್ಕೆ 3 ಡೇಸ್ ಬೇಕು ಸರ್. 3 ಡೇಸ್ ಬೇಕಾಗುತ್ತೆ. 3 ಡೇಸ್ ಬೇಕು. ಸೊ 10 ಬ್ಲೇಡ್ಸ್ ಇರೋದ್ರಿಂದ 24 ಅವರ್ಸ್ಗೆ ಮಾಡ್ತೀವಿ. ನಮಗೆ ಇವಾಗ ಈ ಥರ ಪಕ್ಕದಲ್ಲಿ ಒಂದಿದೆ 5 ಬ್ಲೇಡ್ಸು. ಓಕೆ. ಸೊ ನಮ್ಗೆ ಇದೆಲ್ಲ ಸೇರಿ ನಮಗೆ ಪರ್ ಮಂತ್ ಇಲ್ಲಾಂದ್ರೆ ನಾವು 1 lakh ಸ್ಕ್ವೇರ್ ಫೀಟ್ ನಾವು ಪ್ರೊಡಕ್ಷನ್ ಮಾಡಿ ನಾವು ಇದು ಮಾಡ್ತೀವಿ. ನೋಡಿ ನೀರು ಕೂಡ ಬ್ಲೇಡ್ ನೋಡಿ, ಇದು ಡೈಮಂಡ್ ಟೂಲ್ಸ್. ಇದು ಡೈಮಂಡ್ ಟೂಲ್ಸ್. ಹಾಂ. ಸೊ ಇದನ್ನು ನಾವು ಚೇಂಜ್ ಮಾಡ್ತಾ ಇರ್ತೀವಿ ಒಂದು ರೌಂಡು. ಒಂದು ಸೆಟ್ ಬ್ಲೇಡ್ ನಮಗೆ 3 lakhs ಆಗುತ್ತೆ ಸರ್. ಇದು 10 ಬ್ಲೇಡ್ಗೆ 3 ಲಕ್ಷ ಆಗುತ್ತೆ. 10 ಬ್ಲೇಡ್ಗೆ 3 ಲಕ್ಷ. ಇದು ಎವ್ರಿ ಮಂತ್ ಟ್ವೈಸ್ ಚೇಂಜ್ ಮಾಡಬೇಕು. ಓಕೆ. ಇದು ಖಾಲಿ ಆಗ್ತಾ ಹೋಗುತ್ತೆ. ಈ ಡೈಮಂಡ್ಸ್ ಇದೆಯಲ್ಲ, ಇದು ಖಾಲಿ ಆಗ್ತಾ ಹೋಗುತ್ತೆ. ಇದೇ ಕಟ್ ಆಗೋದು, ಇದೇ ಕಟ್ ಮಾಡೋದು ಇದನ್ನ ಆ್ಯಕ್ಚುಲಿ ಸ್ಟೋನ್ನ. ಓಕೆ. ಗ್ಲಾಸ್ ಕಟ್ಟಿಂಗ್ ಬರುತ್ತಲ್ಲ ಸರ್, ಡೈಮಂಡ್ ಟೂಲ್ಸು. ಹೌದು. ಸಿಮಿಲರ್ಲಿ ಇದು ಸ್ಟೋನ್ಗೆ. ಸೊ ಇದು ಖಾಲಿ ಆಗ್ತಾ ಹೋಗುತ್ತೆ ಸರ್. ಇದು ಖಾಲಿ ಆಗ್ತಿದ್ದಂಗೆ ನಾವು ಚೇಂಜ್ ಮಾಡ್ಬೇಕಂದ್ರೆ ಇದನ್ನ ಚೇಂಜ್ ಮಾಡಬೇಕು. ಎವ್ರಿ ಮಂತ್ ಸಿಂಗಲ್ ಚೇಂಜ್ ಮಾಡ್ಬೋದಾ ಅಥವಾ ಇಡೀ ಪ್ಲೇಟ್ ಚೇಂಜ್? ಅದು ಒಟ್ಟಿಗೆ ಸವಿತಾ ಹೋಗುತ್ತೆ. ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಓಕೆ. ಅದು ಒಟ್ಟಿಗೆ ಸವಿತಾ ಹೋಗುತ್ತೆ. ಒಟ್ಟಿಗೆ ಯೂನಿಫಾರ್ಮ್ ಎಲ್ಲ ಚೇಂಜ್ ಮಾಡಬೇಕು. ಒಂದು ಪೀಸ್ 42 rupees ಸರ್. ಇದು ಎಷ್ಟು? 42 rupees. ಇದು 42 rupees. ಒಂದ್ಸಲ ಚೇಂಜ್ ಮಾಡಿಸ್ಬೇಕು ಅಂದರೆ ನಮಗೆ 1000 ಪೀಸ್ ಬೇಕು. 1000 ಪೀಸ್ ಬೇಕು. 1000 ಪೀಸ್ ಪ್ಲಸ್ ಅದಕ್ಕೆ ಲೇಬರ್ ಎಲ್ಲ ಸೇರಿ 60-70 ಆಗಬೇಕು. ತಿಂಗಳಿಗೆ 2 ಸಲ ಮಾಡಿಸ್ಬೇಕು. ತಿಂಗಳಿಗೆ 2 ಸಲ ಮಾಡಿಸ್ಬೇಕು. ನೋಡಿ ಸರ್, 10 ಬ್ಲೇಡ್ ಒಟ್ಟಿಗೆ ಹೊಡೋದ್ರಿಂದ ಸೊ ಥಿಕ್ನೆಸ್ ವೇರಿಯೇಷನ್ನೇ ಬರಲ್ಲ, ಎಲ್ಲ ಯೂನಿಫಾರ್ಮ್ ಕಟ್ ಆಗ್ಬಿಡುತ್ತೆ. ಯೂನಿಫಾರ್ಮ್ ಆಗಿ ನೀಟಾಗಿ ಎಲ್ಲ ಒಂದೊಂದು ಸ್ಲ್ಯಾಬ್ನು ಕರೆಕ್ಟಾಗಿರುತ್ತೆ. 18 mm ಕರೆಕ್ಟಾಗಿರುತ್ತೆ. ಓಕೆ. ಇದು ಕಟ್ ಮಾಡಿ ಆಮೇಲಿಂದ ಮತ್ತೆ ಇಲ್ಲಿಂದ ನೆಕ್ಸ್ಟ್ ಪ್ರೊಸೀಜರ್ ಬಂದ್ಬಿಟ್ಟು ಪಾಲಿಶಿಂಗ್ ಸರ್. ನಾವು ಪಾಲಿಶಿಂಗ್ ಚಿಪ್ ಮಾಡ್ತೀವಿ ಫಸ್ಟು. ನೋಡಿ, ಚಿಪ್ಪಿಂಗ್ ಆಗಿರೋದು ತೊಗೊಂಡೋಗ್ತೀರಲ್ಲ ಪೀಸು. ಓಕೆ. ಅದು ಬಾಟಮ್ ಚಿಪ್. ನಾವು ಬಾಟಮ್ ಅಲ್ಲಿ 3 ಇಂಚ್ ಬಿಟ್ಟಿರ್ತೀವಿ ನೋಡಿ. ಹೌದು. ಸೊ ನಾವು ಒಂದೊಂದು ಸ್ಲ್ಯಾಬ್ನೇ ನಾವು ಚಿಪ್ ಮಾಡಿ ತೆಗಿತೀವಿ. ಹೌದು. ತೆಗೆದ್ಬಿಟ್ಟು ಅದನ್ನ ಈ ಕಡೆ ಪಾಲಿಶ್ ಮಾಡ್ತೀವಿ. ಇಲ್ಲಿ ಫೈನಲ್ ಆಗಿರೋದು ಇಲ್ಲಿದೆ. ಹೌದು. ಹೋಗ್ಬೋದು ಅಲ್ಲಿಗೆ? ಬನ್ನಿ ಹೋಗೋಣ. ಒಟ್ಟು ಈ ಥರ 3 ಮಿಷಿನ್ ಇದೆಯಾ ಸರ್ ನಿಮ್ಮದು? ಹೌದು ಸರ್. ಇದು ನೋಡಿ 5 ಬ್ಲೇಡ್ಸ್. ಇದು 5 ಬ್ಲೇಡ್ಸ್. ಇದು ಹೌದು, 5 ಬ್ಲೇಡ್ಸ್ ಒಟ್ಟಿಗೆ ಕಟ್ ಆಗುತ್ತೆ. ಆಚೆ ಬಂದಿದೆ ಬ್ಲಾಕು, ಹೊಸ ಬ್ಲಾಕ್ ಒಳಗೆ ಆಗ್ತಾ ಹೋಗುತ್ತೆ. ನೋಡಿ ಸರ್, ಇದನ್ನ ನಾವು ಇಲ್ಲಿ 3 ಇಂಚ್ ಬಿಟ್ಟಿರ್ತೀವಿ ಬಾಟಮ್. ಸೊ ಒಂದೊಂದು ಪೀಸ್ನ ನಾವು ಹುಲಿಯಲ್ಲಿ ನಾವು ಚಿಪ್ ಮಾಡಿ ಒಂದೊಂದೇ ರಿಮೂವ್ ಮಾಡ್ಕೊಂಡು ಮತ್ತೆ ನಾವು ಪಾಲಿಶ್ ಮಾಡ್ಕೊಂಡು ಹೋಗ್ತೀವಿ. ಓಕೆ. ನೆಕ್ಸ್ಟ್ ಪ್ರೊಸೀಜರೇ ಪಾಲಿಶ್. ಹೌದು ಸರ್. ಹೌದು. ಸೊ ಒಂದು ಸಲ ಕಟ್ ಆಯಿತು, ಅಲ್ಲಿ ಕಟ್ ಆಗಿ ಚಿಪ್ಪಿಂಗ್ ಮಾಡಿದ್ಮೇಲೆ ತೊಗೊಂಬಂದು ಈ ಥರ ಕೆಳಗೆ ಹಾಕ್ತೀವಿ ಸರ್. ಇಲ್ಲಿ ಕೆಳಗೆ ಹಾಕ್ಬಿಟ್ಟು ಇದಕ್ಕೆ ಅಪಾಕ್ಸಿ ಹಾಕ್ತೀವಿ ನೋಡಿ. ಓಕೆ. ಇದೆಲ್ಲ ಅಪಾಕ್ಸಿ ಹಾಕಿರೋದು ಗಿವ್ಸ್ ಗ್ಲಾಸಿ ಫಿನಿಶ್. ಗ್ಲಾಸಿ ಫಿನಿಶ್ಗೋಸ್ಕರ. ಅದು 2 mm ಒಳಗೆ ಹೋಗ್ಬಿಡುತ್ತೆ. ನ್ಯಾಚುರಲಿ ಇದು ರೆಡಿಶ್ ಸ್ಟೋನ್ ಇದು. ಓಕೆ. ಸೊ ಅದಕ್ಕೆ ನಾವು ಅಪಾಕ್ಸಿ ಹಾಕ್ಬಿಟ್ಟು ನಾವು ಅದನ್ನ ಡ್ರೈ ಮಾಡಿ ನಾವು ಅದನ್ನ ಮತ್ತೆ ಪಾಲಿಶ್ ಮಾಡ್ತೀವಿ. ಎಷ್ಟೊತ್ತು ಬೇಕಾಗುತ್ತೆ ಇದು ಡ್ರೈ? ಇದು ಡ್ರೈ ಆಗಕ್ಕೆ ಬೇಕು ಸರ್, 3 to 4 hours ಬೇಕು. ಓಕೆ. ಸೊ ಡ್ರೈ ಆದ್ಮೇಲೆ ನಾವು ಅದನ್ನ ಪಾಲಿಶ್ ಮಾಡ್ತೀವಿ. ಓಕೆ. ಅಪಾಕ್ಸಿ ಹಾಕಿದ್ಮೇಲೆ ಪಾಲಿಶ್. ಹೌದು ಸರ್. ಹೌದು. ಓಕೆ.
ಸರ್ ಇದು ಮ್ಯಾನ್ಯುವಲ್ ಪಾಲಿಶ್ ಅಂತ ಹೇಳಿ, ಇದು ಹುಡುಗರೇ ಪಾಲಿಶ್ ಮಾಡೋದು, ಹಳೆ ಟೆಕ್ನಾಲಜಿ ಇದು. ಬಟ್ ಹುಡುಗರು ಆಲ್ರೆಡಿ ನಮ್ಮ ಹತ್ರ ಮುಂಚೆಯಿಂದ ಇರೋದ್ರಿಂದ ನಾವು ಇದನ್ನು ಮೇಂಟೈನ್ ಮಾಡ್ತಾ ಇದ್ವಿ. ಇದರಲ್ಲಿ ಎಲ್ಲ ಅವರೇ ಇಟ್ಕೊಂಡು ಒಂದೊಂದು ಸ್ಲ್ಯಾಬ್ಗೆ ಈ ಬ್ರಿಕ್ಸ್ ಬರುತ್ತೆ, ಪಾಲಿಶಿಂಗ್ ಬ್ರಿಕ್ಸು. ಇದು ಡೈಮಂಡ್ ಟೂಲ್ಸೇ. ಸೊ ಇದು ಇಟ್ಕೊಂಡು ರಬ್ ಮಾಡ್ತಾರೆ ಸ್ಟೋನ್ನ. ರಬ್ ಮಾಡ್ತಾ 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 ಪಾಲಿಶ್ ಬರುತ್ತೆ. ಸೊ ಇದರಲ್ಲಿ ಎಷ್ಟೊಂದು ಕ್ವಾಲಿಟಿ ಬರುತ್ತೆ ಬ್ರಿಕ್ಸಲ್ಲಿ. ಅದು ಒಂದೊಂದು ಮಾಡ್ತಾ ಮಾಡ್ತಾ ಅದ್ರ ಶೈನಿಂಗ್ ಜಾಸ್ತಿ ಇನ್ಕ್ರೀಸ್ ಆಗ್ತಾವೆ. ಸೊ ಈ ರೀತಿ ಪಾಲಿಶ್ ಆಗುತ್ತೆ ಸರ್. ಸೊ ಇದು ಮ್ಯಾನ್ಯುವಲ್ ಮೆಥಡು, ಆಟೋಮೆಟಿಕ್ ಮೆಥಡ್ ಇದೆ, ಅದನ್ನು ತೋರಿಸ್ಕೊಡ್ತೀನಿ. ಸರ್ ನೋಡಿ ಸರ್, ಇದನ್ನ ಹೇಳಿದ್ರಲ್ಲ ಆಟೋಮೆಟಿಕ್ ಲೈನ್ ಪಾಲಿಶ್ ಅಂತ. ಸೊ ಇದು ಮುಂಚೆ ಹುಡುಗರು ಕೈಯಲ್ಲಿ ಮಾಡ್ತಾ ಇದ್ರಲ್ಲ. ಹೌದು. ಸೊ ಇದು ಬಂದ್ಬಿಟ್ಟು ನಾವು ಆಟೋಮೆಟಿಕ್ ಮೆಷಿನ್ ಇದು. ಆಟೋಮೆಟಿಕ್. ಸೊ ನಾವು ಅಲ್ಲಿಂದ ಸ್ಲ್ಯಾಬ್ನ ಕಳಿಸಿದ್ರೆ ಅದಾಗದೆ ಬಂದು ಇಲ್ಲಿ ಒಳಗೆ ನೋಡಿ ಆ ಬ್ರಿಕ್ಸು ಆಟೋಮೆಟಿಕ್ಕಾಗಿ ರಬ್ ಆಗ್ತಾ ಹೋಗುತ್ತೆ. ಸೊ ಇದರಲ್ಲಿ 12 ಹೆಡ್ಸ್ ಇರುತ್ತೆ. 12 ಹೆಡ್ಸ್ ಇರುತ್ತೆ. ಸೊ ನಾವು ಅಲ್ಲಿ ಒಂದೊಂದೇ ಚೇಂಜ್ ಮಾಡ್ತಾರೆ ಹುಡುಗರು. ಸೊ ಇದು ಹಂಗೆ ಚೇಂಜ್ ಮಾಡೋದೇನಿಲ್ಲ, ಅದಾಗದೇ ಹೋಗ್ತಾ ಇರುತ್ತೆ. ಸ್ಲ್ಯಾಬ್ ಕೆಳಗಡೆ ಹೋಗ್ತಾ ಇರುತ್ತೆ, ಕೆಳಗೆ ಬೆಲ್ಟ್ ಇರುತ್ತೆ. ಅದಾಗದೇ ಹೋಗಿ ಪಾಲಿಶ್ ಆಗಿ ಆ ಕಡೆ ಹಾಕ್ತಾರೆ. ಈ ಥರ 12 ಇರುತ್ತೆ. 12 ಕಟ್ ಆಗುತ್ತೆ. ಸ್ವಲ್ಪ ಮನಿ ಸರ್. ಫಿನಿಶ್ ಆದಮೇಲೆ ಈ ಥರ ಬರುತ್ತೆ ಆಚೆ. ನಿಧಾನಕ್ಕೆ ಬರ್ತಾ ಇದೆಯಲ್ಲ ಸರ್ ನೋಡಿ. ಇದು ಸೊ ಫಸ್ಟ್ ರೌಂಡ್ ಇದು ಗ್ರೈಂಡಿಂಗ್ ಅಂತ ಮಾಡ್ತೀವಿ. ಸೊ ಗ್ರೈಂಡಿಂಗ್ ಆದಮೇಲೆ ಇದಕ್ಕೆ ಅಪಾಕ್ಸಿ ಹಾಕ್ತೀವಿ. ಅಪಾಕ್ಸಿ ಹಾಕಿ ಮತ್ತೆ ಇನ್ನೊಂದು ರೌಂಡ್ ಮತ್ತೆ ಒಳಗೆ ಬಿಡ್ತೀವಿ. ಮತ್ತೆ ಅದು ಇನ್ನೊಂದು ಸತಿ ಬಿಡ್ತೀವಿ. ಸೊ ಇದಿಷ್ಟು ಪ್ರೊಸೆಸ್ ನೀವು ನೋಡೋದ ಸರ್, ಪೂರ್ತಿ ನೋಡೋದಲ್ಲ, ಸ್ಟೆಪ್ ಬೈ ಸ್ಟೆಪ್ ಕ್ವಾರಿಯಿಂದ ಹೆಂಗೆ ಬರುತ್ತೆ ನಮಗೆ, ಮತ್ತೆ ನಾವು ಅದನ್ನ ಹೆಂಗೆ ಕಟ್ ಮಾಡ್ತೀವಿ, ಹೆಂಗೆ ಸ್ಲ್ಯಾಬ್ ಮಾಡ್ತೀವಿ, ಅದನ್ನ ಮತ್ತೆ ಅಪಾಕ್ಸಿ ಮಾಡಿ ಯಾವ ರೀತಿ ಪಾಲಿಶ್ ಮಾಡ್ತೀವಿ. ಆಟೋಮೆಟಿಕ್ ಇರ್ಬೋದು, ಮ್ಯಾನ್ಯುವಲ್ ಇರ್ಬೋದು, ಅದೆಲ್ಲ ಮಾಡಾದ್ಮೇಲೆ ಇಲ್ಲಿಗೆ ಬರುತ್ತೆ ಸರ್. ಇದು ಫೈನಲ್ ಪ್ರಾಡಕ್ಟ್. ಇಷ್ಟು ಪ್ರೊಸೆಸ್ ಆಗುತ್ತೆ. ಓಕೆ, ಎವ್ರಿಥಿಂಗ್ ಇಸ್ ನ್ಯಾಚುರಲ್. ನಿಮಗೆ ಗೊತ್ತಾಯ್ತಲ್ಲ, ಏನೋ ಒಂಥರ ಇದು ಆರ್ಟಿಫಿಷಿಯಲ್ ಟೈಲ್ಸ್ ಥರ ಆಗಲಿ ಅಥವಾ ಆರ್ಟಿಫಿಷಿಯಲ್ ಬೇರೆ ಬೇರೆ ಇದೆಲ್ಲ ಇಲ್ಲ. ಎವ್ರಿಥಿಂಗ್ ಇಸ್ ನ್ಯಾಚುರಲ್. ಓಕೆ, ಸೊ ಎಲ್ಲಾನು ನೀವೇ ಆಗಿರೋದ್ರಿಂದ, ಸೊ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನಿಮ್ದೇ ಆಗಿರೋದ್ರಿಂದ ಪ್ರೈಸು ಕೂಡ ಕಮ್ಮಿ. ಖಂಡಿತ ಸರ್. ನೀವು ಕಂಪೇರಿಟಿವ್ಲಿ ನೀವು ಎಲ್ಲಿ ರಿಟೇಲ್ ತಗೋತಿರ್ತೀರಾ, ಅವ್ರಿಗೆ ಕಂಪೇರ್ ಮಾಡಿದಾಗ 100 ಅಲ್ಲ 200% ನಾವು ಪ್ರೈಸ್ ಕಡಿಮೆ ಕೊಡ್ತೀವಿ. ಅಂಡ್ ಇನ್ನೂ ಎಕ್ಸ್ಟ್ರಾ ಅಡ್ವಾಂಟೇಜ್ ಅವರಿಗೆ ಡೆಲಿವರಿ ಕೊಡ್ತೀವಿ. ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡ್ತೀವಿ. ಆಲ್ ಓವರ್ ಕರ್ನಾಟಕ ಮಾತ್ರ ಅಲ್ಲ ಸರ್, ತಮಿಳ್ನಾಡು, ಕೇರಳ, ಆಂಧ್ರ ಎಲ್ಲ ಕಡೆ ಸಪ್ಲೈ ಮಾಡ್ತಾ ಇದ್ದೀವಿ. ಹೌದಾ? ಡೆಲಿವರಿ, ಸ್ಪಾಟ್ ಡೆಲಿವರಿ. ಮೊನ್ನೆ ಕೂಡ ಕೇರಳ ಕಳಿಸಿದ್ದೀನಿ. ನಾವು ದಾವಣಗೆರೆ ಮೊನ್ನೆ ಕಳಿಸಿದ್ದೀನಿ 7,000 ಸ್ಕ್ವೇರ್ ಫೀಟು. ರಾಣೆಬೆನ್ನೂರು ಕಾಲೇಜಿಗೆ ಕೊಟ್ಟಿದ್ದೀನಿ. ಸೂಪರ್. ಸೊ ಎಷ್ಟೊಂದು ಹಾಸ್ಪಿಟಲ್ಸ್ಗೆ ನಾನು ಹುಬ್ಳಿಲಿ ಇವಾಗ ಜಯದೇವ ಹಾಸ್ಪಿಟಲ್ ಕಟ್ತಿದ್ದಾರೆ. ಹುಬ್ಳಿ ಜಯದೇವ ಹಾಸ್ಪಿಟಲ್ ನಾನು ಕಳಿಸ್ತಾ ಇದ್ದೀನಿ ಇಲ್ಲಿಂದ ಗ್ರಾನೈಟ್. ಓಕೆ, ಸೊ ಆ ಥರ ಎಲ್ಲೆಲ್ಲಿದೆ ಮೂಲೆ ಕಳಿಸ್ತಾ ಇದೀವಿ ಸರ್ ನಾವು. ಓಕೆ, ಜೊತೆಗೆ ಬಿಸ್ನೆಸ್ ಟು ಕಸ್ಟಮರ್ ಅಲ್ಲ, B2B ಇದೆ ನಿಮ್ಮಲ್ಲಿ? B2B ಇದೆ. ಮೇನ್ ನಮ್ಮ B2Bನೇ ಸಪ್ಲೈ ಮಾಡೋದೇ ರಿಟೇಲ್ ಶಾಪ್ ಓನರ್ಗಳಿಗೆ. ಓಕೆ, ಇವಾಗ ನಾವೇನು ಯೋಚನೆ ಮಾಡ್ತಾ ಇದೀವಿ ಅಂದರೆ ನಾವು ಡೈರೆಕ್ಟಾಗಿ ಕಸ್ಟಮರ್ಗೆ ಕೊಡೋಣ, ಆ ಬೆನಿಫಿಟ್ ಅವ್ರಿಗೆ ಸಪ್ಲೈ ಮಾಡೋಣ ಅಂತ ಡೈರೆಕ್ಟಾಗಿ ಕೊಟ್ಟು ಆ ಏನು ಮಾರ್ಜಿನ್ಸ್ ಇರುತ್ತೆ ಅದನ್ನು ನಾವು ಡೈರೆಕ್ಟಾಗಿ ಕಸ್ಟಮರ್ಗಳು ಅಂದರೆ ಎಲ್ಲರಿಗೂ ನಾವು ಕೊಡೋಕ್ಕಾಗಲ್ಲ. ಯಾವ ಕಸ್ಟಮರು ಅವ್ರಿಗೆ ಟೈಮ್ ಕೊಟ್ಟು 20 ರೂಪಾಯಿ ಸೇವ್ ಮಾಡ್ಬೇಕು ನಾನು ಅಂತ ಒಂದು ಇಂಟ್ರೆಸ್ಟ್ ಇರುತ್ತಲ್ಲ, ತುಂಬ ಜನ ಇದ್ದಾರೆ ಆ ಥರ. ಅಂಥವ್ರು ಹುಡ್ಕೊಂಡ್ಬರ್ತಾರೆ, ಅವ್ರಿಗೆ ನಾವು ಸ್ಪಾಟ್ ಡೆಲಿವರಿ ಕೊಡ್ತೀವಿ. ಅದು ಮಾತ್ರ ಸರ್, ನಮ್ದು ಎಕ್ಸ್ಪೋರ್ಟ್ ಆಗುತ್ತೆ, ವರ್ಲ್ಡ್ ವೈಡ್ ಕಳಿಸ್ತೀವಿ ನಾವು. ನಮ್ಮದು ಓಮನ್, ಮಲೇಷ್ಯಾ, ಮತ್ತು ಶ್ರೀಲಂಕಾ, ಸೌತ್ ಆಫ್ರಿಕಾ, ಇಲ್ಲಿಗೆಲ್ಲ ನಾವು ಕಳಿಸಿದ್ದೀವಿ ಇಲ್ಲಿಂದ. ಹೌದಾ? ಸೂಪರ್ ಸರ್, ಸೂಪರ್ ಸರ್. ಇವಾಗ ಗ್ರಾನೈಟ್ ನಿಮ್ಮಲ್ಲಿ ನಾನು ಬೈ ಮಾಡಬೇಕು ಅಂದರೆ, ಸೊ ನಾನು ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್? ನೀವು ಅಲ್ಲಿ ನಿಮ್ಮ ಇದರಲ್ಲಿ ನಂಬರ್ ಕೊಟ್ಟಿರ್ತೀವಿ, ನಂಬರ್ ಡಿಸ್ಪ್ಲೇ ಇರುತ್ತೆ, ಅದಕ್ಕೆ ಕಾಲ್ ಮಾಡಿದ್ರೆ ಸಾಕು, ಇಲ್ಲ ಡೀಟೇಲ್ಸ್ ಕೊಡ್ತೀವಿ. ಸೊ ನಮ್ಮ ಫ್ಯಾಕ್ಟ್ರಿ ಇರೋದು ಬಂದ್ಬಿಟ್ಟು ಕೃಷ್ಣಗಿರಿ. ಓಕೆ, ಸೊ ಕಸ್ಟಮರ್ ವಿಸಿಟ್ ಮಾಡಿ ಸೆಲೆಕ್ಟ್ ಮಾಡಿದ್ರೆ ನಾವು ಅವ್ರಿಗೆ ಡೆಲಿವರಿ ಕೊಟ್ಬಿಡ್ತೀವಿ ಸರ್. ಓಕೆ, ಸೊ ಲೊಕೇಶನ್ಗೂ ಬರ್ಬೋದು ಅಥವಾ ಕಾಲ್ ಮಾಡಿದ್ರೆ ಸಾಕು, ಡೀಟೇಲ್ಸ್ ಎಲ್ಲ ಕೊಡ್ತೀವಿ ನಾವು. ಓಕೆ, ಫೈನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು.